ಸೊ ಇದರಿಂದನೇ ದುಡ್ಡು ಬರಕ್ ಶುರು ಆಗುತ್ತಲ್ಲ, ಅಥವಾ ಏನೋ ಒಂದು ಬೆಳಿತಾ ಇದೀನಪ್ಪ ನಾನು, ಆಗುತ್ತೆ ನನ್ನ ಕೈಯಲ್ಲಿ ಅಂದಾಗ ಸೊ ಶುರು ಮಾಡಿ. ಹಂಗಂತ ಆಗಲ್ಲ ಅಂತ ಬಿಟ್ಬಿಡಿ ಅಂತಲ್ಲ, ನೀವು ಪ್ರಯತ್ನ ಮಾಡ್ತಾನೆ ಇರ್ಬೇಕು. ಅಂದ್ರೆ ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡ್ಕೊಂಡು ಡಿಸಪಾಯಿಂಟ್ ಆಗಕ್ ಹೋಗ್ಬಿಡಿ ಅಂತ, ಹಂಗಷ್ಟೇ. ಅದಾದ್ಮೇಲೆ ತಗೊಳ್ಳಿ, ಫಸ್ಟ್ ಮೈಕ್ ತಗೊಳ್ಳಿ, ಟ್ರೈಪಾಡ್ ತಗೊಳ್ಳಿ. ಮೈಕ್ ತಗೊಳ್ಳಿ ಫಸ್ಟ್, ಆಮೇಲೆ ಟ್ರೈಪಾಡ್ ತಗೊಳ್ಳಿ. ಹಂಗೆ ಹೋಗ್ತಾ 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 ನಿಮ್ಗೆ ಪ್ರಮೋಷನ್ಸ್ ಗಳು ಅವು ಬರ್ತಾ ಹೋಗ್ತಾ ಇರುತ್ತೆ, ಅದರಿಂದ ತಗೊಳ್ಳಿ. ಸೊ ನಿಮ್ಗೆ ಗೊತ್ತಿರುತ್ತೆ ಏನ್ ಪ್ರಮೋಷನ್ಸ್ ಮಾಡ್ಬೇಕು ಅಂತ, ನಿಮ್ ಹೆಂಗಿದೆಯೋ ಹಂಗ್ ಮಾಡಿ. ಸೊ ಇಲ್ಲಿ ಹೇಳಕ್ಕೆ ನಾವ್ ಯಾರು ಅಲ್ಲ. ಸೊ ನಿಮ್ಗೆ ಹೆಂಗ್ ಇಷ್ಟನೋ ಹಂಗ್ ಮಾಡಿ ಒಟ್ನಲ್ಲಿ. ಅದಾದ್ಮೇಲೆ ಏನೋ ಹೇಳಕ್ ಬಂದ್ರೆ ನನಗೆ ಮರ್ತೋಯ್ತು bro. ಏನೋ ತಲೆಯಲ್ಲಿ ಇತ್ತು, ನಂಗೆ ಬರ್ತೈತು. ಇದ್ರ ಮಾತಾಡೋಣ ಅಂತಿಲ್ಲ ಒಂದ್ ಸೆಕೆಂಡ್. ಆಮೇಲೆ ನೀವ್ ಕೇಳ್ತಿರ್ತೀರಾ ಇದು ನಂಬ್ಕೊಂಡ್ ಜೀವನ ಮಾಡ್ಬೋದು ಅಂತ. ಖಂಡಿತ ನಂಬ್ಕೊಂಡ್ ಜೀವನ ಮಾಡಕ್ಕಾಗಲ್ಲ. ಈಗ ನಾನು ಹೋದ್ ತಿಂಗಳು ಒಂದ್ ರೂಪಾಯಿನ ಅರ್ನ್ ಮಾಡಿ ಇನ್ಸ್ಟಾಗ್ರಾಮ್ ಇಂದ. ಅದ್ರ ಹೋದ್ ತಿಂಗಳು ಮಾಡಿದ್ದ ಪ್ರಮೋಷನ್ಸ್ ಗಳು ದುಡ್ಡೇ ನನ್ನ ಹತ್ರ ಇತ್ತಿದ್ಕ ಹೋದ್ ತಿಂಗಳು ಫುಲ್ ಸರ್ವೈವ್ ಆದೆ. ಹಂಗಂದ್ರೆ ನಿಂದೇನಪ್ಪ ಖರ್ಚಿರುತ್ತೆ ಅಂತ ಹೇಳ್ಬೋದು. ಬಟ್ ನಂದು ಈಗ ಹೆಂಗಾಗ್ಬಿಟ್ಟಿದೆ ಅಂದೇವ್ರು, ಇಷ್ಟೆಲ್ಲ ಮಾಡ್ಕೊಂಡ್ಮೇಲೆ ಖರ್ಚುಗಳು ಇದ್ದೇ ಇರ್ತವೆ. ಈಗ ಅಲ್ಲಿ ಇಲ್ಲಿಗೆ ಕರಿತಾ ಇರ್ತಾರೆ. ಈಗ ಹೆಂಗ್ ನೀವು ಕರೆದ್ರು ಸೊ ಅದೇ ತರ ಅಲ್ಲಿ ಇಲ್ಲಿಗೆ ಹೋಗ್ಬೇಕಾಗಿರುತ್ತೆ, ಕಂಟೆಂಟ್ ಶೂಟ್ ಮಾಡಕ್ ಹೋಗ್ಬೇಕಾಗಿರುತ್ತೆ. ಅವ್ ಬಸ್ ಚಾರ್ಜ್, ಮೆಟ್ರೋಗೆ ಹೋಗ್ಬೇಕಂದ್ರೆ ಚಾರ್ಜ್ಗಳು ಅದಕ್ಕೆ ಹೋಗ್ಬಿಡುತ್ತೆ ಬ್ರೋ. ಹಿಂಗ್ ಹೊರಗಡೆ ಹೋದ್ಮೇಲೆ ಏನ್ ತಿನ್ನೋದಿರುತ್ತೆ, ಕುಡಿಯೋದಿರುತ್ತೆ. ಹಂಗೆ ಆಗ ಕುಡಿಯೋದಂದ್ರೆ ಆತರ ಅಲ್ಲ, ನಾರ್ಮಲ್ ಅದೇ ನೀರ್ ಕುಡಿಯೋದು, ಜ್ಯೂಸ್, ಅದೇ ಏನೇನ ಇರ್ತಾವಲ್ಲ. ಸೊ ಹಂಗೆ ಖರ್ಚುಗಳು ಆಗ್ಬಿಡ್ತವೆ. ಅದೆಲ್ಲ ಹೆಂಗಂತ ಅದ್ರ ಹೋದ್ ತಿಂಗಳು ಏನೋ ಅದು ಇಟ್ಕೊಂಡಿದ್ದು, ಸೊ ಅದು ಹಂಗೆ ನಡ್ಕೊಂಡಿರುತ್ತೆ. ಹಂಗೆ ಅದೇ ಖರ್ಚುಗಳು ಇರುತ್ತೆ. ಆಮೇಲೆ ಈಗ ವೈಫೈ ಕರೆನ್ಸಿ ಹಾಕ್ಸ್ಬೇಕು, ನನ್ನ ಮೊಬೈಲ್ ಕರೆನ್ಸಿ ಹಾಕ್ಸ್ಕೊಬೇಕು, ಏನೋ ತಗೊಬೇಕಂದ್ರೆ ನಾನೇ ತಗೊಂತೀನಿ. ನಮ್ಮ ಅಪ್ಪ ಅಮ್ಮನ ನಾನೇನು ಕೇಳಕ್ ಹೋಗಲ್ಲ. ಸೊ ನಾ ಅವ್ರಿಗೇನು ಡಿಮ್ಯಾಂಡ್ ಮಾಡಕ್ ಹೋಗಲ್ಲ. ಸೊ ಅಷ್ಟೇ. ಅದಾದ್ಮೇಲೆ ಈಗ ಎಷ್ಟಪ್ಪ ಅರ್ನ್ ಮಾಡಿ ಇಲ್ಲಿವರೆಗೂ ಟೋಟಲ್ ಅಂತ ಅಂದ್ರೆ ಏನ್ ಮಾಡಿರ್ಬೋದು, ಒಂದು 2 ಲಕ್ಷ ಮಾಡಿರ್ಬೋದು ಅನ್ಸುತ್ತೆ ಟೋಟಲ್. ಇಲ್ಲಿವರೆಗೂ 2.5 ಮಾಡಿದೀನಿ, ಲೋನ್ 2 ಲಕ್ಷ ಮಾಡಿದೀನಿ ಅನ್ಸುತ್ತೆ. ಮೊನ್ನೆ ಅಷ್ಟೇ ಒಂದು ಹೊಸ PC ಕೂಡ ಆಕ್ಚುಲಿ ಐಫೋನ್ ತಗೊಬೇಕಂತ ಇತ್ತು ನನ್ನ ಹತ್ರ. ಬಟ್ ಅವತ್ತೇನೋ ನಂಗೆ ಹುಚ್ಚು ಬಂದ್ಬಿಡ್ತು, PC ತಗೊಬೇಕು. ಇಷ್ಟು ಇನ್ಸ್ಟಾ ಸ್ಟೋರಿ ನೋಡ್ತಾ ಇದ್ದೆ, ಯಾರು ಹೊಸ PC ತಗೊಂಡಿದ್ರು. ನನಗೊಂದು PC ತಗೊಳ್ಳೋಣ, ರಿಯಾಕ್ಷನ್ ವಿಡಿಯೋಸ್ ಗಳು ಮಾಡೋಣ. ನಾ ಯೂಟ್ಯೂಬಲ್ಲಿ ಶುರು ಮಾಡ್ಬೇಕು, ಯೂಟ್ಯೂಬಲ್ಲಿ ಗೇಮಿಂಗ್ ಚಾನಲ್ ಶುರು ಮಾಡ್ಬೇಕಂತ ಇತ್ತು. ಓಕೆ, ಶುರು ಮಾಡೋಣ ಅಂತ ಹೊಸ PC ಕೂಡ ಬಿಲ್ಡ್ ಮಾಡಿಸ್ತೆ. ಒಂದ್ ತಿಂಗಳಾಯ್ತು, ಒಂದೂವರೆ ತಿಂಗಳಾಯ್ತು. ಸೊ ಹೊಸ PC ಕೂಡ ಬಿಲ್ಡ್ ಮಾಡಿಸ್ದೆ. ಇನ್ಸ್ಟಾಗ್ರಾಮ್ ಇಂದ ಒಂದೇನೋ ದೊಡ್ಡ ಐಟಮ್ ತಗೊಂಡಿದ್ದಂತ ಅದೇನೆ. ಅದ್ ಬಿಟ್ರೆ ಕಂಪ್ಲೀಟ್ ನಾನು ಏನು ವಿಡಿಯೋಸ್ ಗಳು ಮಾಡ್ತೀನಲ್ಲ ಅವರು, ಅದ್ ಕಂಪ್ಲೀಟ್ ಮಾಡಕ್ಕೆ ನನಗೆ 16,000 ಚಿಲ್ಲರೆ ಖರ್ಚಾಗೈತೆ ಟೋಟಲ್. ಏನಾಗ್ಲಿ, ಫುಲ್ ಬ್ಲ್ಯಾಕ್ ಸ್ಕ್ರೀನ್ ಆಗ್ಲಿ, ಅದ್ರ ಫುಲ್ ಸ್ಟ್ಯಾಂಡ್ ಗಳಾಗ್ಲಿ, ಆಮೇಲೆ ರಿಂಗ್ ಲೈಟ್ ಗಳು, ಆಮೇಲೆ RGB ಲೈಟು, ಅದೆಲ್ಲ ಟೋಟಲ್. ಮತ್ತೆ ಅದೇನ ಪ್ರಾಡಕ್ಟ್ಸ್ 2-3 ರಿಂಗ್ ಲೈಟ್ ಐತೆ. ಆಮೇಲೆ ಎಷ್ಟೋ 2-3 ಮೈಕು. ಆ ಮೈಕ್ ಬಂದು ನನ್ನ ಹತ್ರ ಇರೋದು ಪಾಡ್ಕಾಸ್ಟ್ ಮೈಕು, ಅದೊಂದು 5,799, 6,000 ಅನ್ಕೊಳ್ಳಿ. ಹಿಂಗೆ ಹೆಚ್ಚು ಕಮ್ಮಿ ಎಲ್ಲ ಟೋಟಲ್ ಸೇರಿ ಸೊ 17,000 16,000 ಚಿಲ್ಲರೆ ಆಗೈತೆ. ಸೊ ಅದು ನಿಮ್ಮ ಹತ್ರ ಇಲ್ಲೇ ಹೇಳ್ತಾ ಇರೋದು ಸ್ಟುಡಿಯೋ ಫುಲ್ ಎಲ್ಲ ಎಷ್ಟಾಗಿದೆ ಅಂತ. ಸೊ ನಾನು ವಿಡಿಯೋಸ್ಗಳು ನೋಡಿರ್ತೀರ ನೀವೇನೆ, ಸ್ಟುಡಿಯೋ ಫುಲ್ಲು ಹಿಂಗೆ ಏನು ಅಂತ ನೀವೇ ನೋಡಿರ್ತೀರ. ಅಷ್ಟೇ. ಅದು ಬಿಟ್ರೆ ಇಷ್ಟೇ ಬ್ರೋ, ಇಷ್ಟೇ ರೆವೆನ್ಯೂ ಇದಾಗದಂತಂದ್ರೆ. ಮತ್ತೆ ಈಗ ಈ ದುಡ್ಡು ಬರ್ಲಿಲ್ಲ ಅವಾಗ ಏನ್ ಮಾಡೋದಂತ ಅದೇ ಗೈಸ್ ಹೇಳ್ತಿರೋದು. ಈಗ ನಂದೇನ ಬಿಡಿ, ನಾನು ಸ್ಟೂಡೆಂಟ್ ಇದ್ದೀನಿ, ಹೆಂಗೋ ಮಾಡ್ಲಿಲ್ಲ ಅಂದ್ರೂ ಹೆಂಗೋ ನಡೀತದೆ ಅಲ್ವಾ. ಸೊ ನೀವು ಈಗೇನ ಎಲ್ಲ ಎಜುಕೇಶನ್ ಮುಗ್ದಿದೆ, ಇದಕ್ಕೆ ಫುಲ್ ಇಳ್ದ್ಬಿಡೋಣ. ಸೊ ನನ್ಗೇನೋ ನಾನು ಸಜೆಸ್ಟ್ ಮಾಡಕ್ ಹೋಗಲ್ಲ ಫುಲ್ ಟೈಮ್ ಇನ್ಸ್ಟಾಗ್ರಾಮೇ ಮಾಡಿ ಅಂತ. ಸೊ ಅದ್ಮೇಲೆ ನಿಮ್ ಇಷ್ಟ ಹೆಂಗ್ ಮಾಡ್ತೀರಿ ಏನೋ ಅಂತ. ಎಸ್, ನಾನು ಕೂಡ ಹೇಳೋದು ಕೂಡ ಅದನ್ನೇ. ಯಾರು ಕೂಡ ಏನು ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್, ಫೇಸ್ಬುಕ್ ಇಂದನೂ ಅರ್ನ್ ಮಾಡ್ಬೋದು, ಯೂಟ್ಯೂಬ್ ಇಂದನೂ ಅರ್ನ್ ಮಾಡ್ಬೋದು, ಇನ್ಸ್ಟಾದಿಂದನೂ ಅರ್ನ್ ಮಾಡ್ಬೋದು. ಆದ್ರೆ ಇದ್ರಲ್ಲಿ ಬಂದ್ಬಿಟ್ರೆ ನಾವು ಅರ್ನ್ ಮಾಡ್ಕೊಂಡ್ಬಿಡ್ಬೋದು, ದುಡ್ಡು ಸಂಪಾದನೆ ಮಾಡ್ಬಿಡ್ಬೋದು, ಫುಲ್ ಟೈಮ್ ಇದನ್ನೇ ಮಾಡ್ಬೋದು ಅಂತ ಖಂಡಿತವಾಗಿ ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ ಹೋಗ್ಬಿಡಿ. ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ. ಓಕೆನಾ? ಈಗ ಹೇಳ್ದಾಗೆ ಯೂಟ್ಯೂಬ್ ನಲ್ಲೇ ಆದ್ರೂ ಕೂಡ 1,000 ವ್ಯೂಸ್ ಆಯ್ತು ಅಂತಂದ್ರೂ ಸಿಗೋದಲ್ಲಿ 10-20 ರೂಪಾಯಿ ಒಳಗಡೆ. ಓಕೆನಾ? ಅದೇನು ಕಂಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. 25 ರೂಪಾಯಿ 30 ರೂಪಾಯಿ ಬರ್ಬೋದು ಹೈಯೆಸ್ಟ್ ಅಂದ್ರೆ ನಿಮ್ಗೆ. ಓಕೆನಾ? ಹೈಯೆಸ್ಟ್ ಅದೇನಂತಾರೆ 5Dನೋ ಅಥವಾ ಅಲೆಕ್ಸಾ ಕ್ಯಾಮ್ರಾನೋ ಯಾವ್ದಾದ್ರು ಚೆನ್ನಾಗಿರೋ ಕ್ಯಾಮ್ರಾಗಳನ್ನ ಯೂಸ್ ಮಾಡಿ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀರ ಅಂದ್ರೆ 25 ರೂಪಾಯಿ 30 ರೂಪಾಯಿ 1K ಬರ್ಬೋದು 1,000 ವ್ಯೂಸಿಗೆ. ಅಂದ್ರೆ ಅರ್ಥ ಮಾಡ್ಕೊಳ್ರಿ, ಯೂಟ್ಯೂಬ್ ಇಂದ ಬಂದಿದ ತಕ್ಷಣನೇ ಲಕ್ಷ ವ್ಯೂಸ್ ಆಗಿದೆ ಅಂದ್ರೆ ಚೆನ್ನಾಗಿ ದುಡ್ಡು ಮಾಡ್ಬಿಡ್ತಾರೆ. ಇನ್ಸ್ಟಾದಿಂದ ಟೆಕ್ ಮಾಡ್ತಾ ಇದಾರೆ, ಟೆಕ್ಕಿನ ಬಗ್ಗೆ ಅಂದ್ರೆ ಇನ್ಫಾರ್ಮೇಶನ್ಸ್ ಕೊಡ್ತಾ ಇದಾರೆ ಅಂದಿದ ತಕ್ಷಣ ಲಕ್ಷ ದುಡ್ಡು ಬಿಡ್ತಾರೆ. ಸತ್ಯವಾಗಿ ಇಲ್ಲ. ಚಾನಲ್ ಓಪನ್ ಮಾಡಿ ಒಂದ್ ವರ್ಷದಿಂದ ಅದೇ ಚಾನಲ್ 5ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿದವರು ಇವತ್ತಿಗೆ SLC ಆಗಿದೆ. ಸೊ ಅದೇ ಪ್ರಾಕ್ಟೀಸ್ ವಿಲ್ ಮೇಕ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಮತ್ತೆ ಪ್ರಯತ್ನದ ಗರಿನ ಯಾರು ಮೀರ್ದೇನೆ ಇದಕ್ ನಿಂತ್ಕೊಂತೀವಪ್ಪ ನಾವು ಮಾಡೇ ಮಾಡ್ತೀವಿ ಅಂತ ಅಂದ್ಬಿಟ್ಟು ಪಣ ತೊಟ್ಟು ನಿಂತ್ಕೊಂಡ್ರೆ ಏನಾದ್ರೂ ಒಂದು ಆಗ್ಬೋದು ಅಟ್ಲೀಸ್ಟ್. ಆಯ್ತಾ? ಅದನ್ನ ಬಿಟ್ಬಿಟ್ಟು ಇವತ್ತು 1 ವಾರ ಮಾಡ್ಬಿಡೋದು, ಆಮೇಲೆ ಯಾಕೋ ಆಗ್ತಾ ಇಲ್ಲ ಗುರು, ವ್ಯೂಸ್ ಆಗ್ತಾ ಇಲ್ಲ,
ನನಗೆ ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಾ ಇಲ್ಲ, ಬೇಡಪ್ಪ ನನ್ಗೆ ಇನ್ಸ್ಟಾಗ್ರಾಮ್ ಸಹವಾಸ. ಆಮೇಲೆ ಇನ್ನೊಬ್ರು ಹೇಳಕ್ ಬರಲ್ಲ ಯಾರು ಹೆಂಗ್ ವೈರಲ್ ಆಗ್ತಾರೆ ಅಂತ. ನಿಮ್ಗೆ ಗೊತ್ತಾ, ನಾವು ನಮ್ಮ ಮನ್ಸು ಗೊತ್ತಾ, ಅವ್ರೆಲ್ಲ ಇತ್ತು. ಅವ್ರು ಚಂದನ ಅವ್ರು ಬಂದು ಅವ್ರ ಮೈಕ್ ಅವ್ರು ಹಿಡಿಯೋದ್ ಬಿಟ್ಟು ಬೇರೆಯವ್ರಿಗೆ ಹಿಡ್ದಿದ್ರೆ ಇವತ್ತು ಅವ್ರು ಚಂದನ ಅವರು ವೈರಲ್ ಆಗ್ತಿರ್ಲಿಲ್ಲ. ಪ್ಲಸ್ ಅವ್ರು ನಾವು ನಮ್ಮ ಮನ್ಸು ಅಂತ ಇದಾರಲ್ಲ ಸಂಪತ್ ಅವರು ವೈರಲ್ ಆಗ್ತಿರಲ್ಲ. ಇವತ್ತು ಅವ್ರ ಸಂಪತ್ ಅವ್ರು ಇದಾರಲ್ಲ, ಅದೇ ನಾವು ನಮ್ಮ ಮನ್ಸು ಅಂತ ಹೇಳಿದಾರಲ್ಲ, ಅವರು ಅಕೌಂಟ್ ಗಳು ಕ್ರಿಯೇಟ್ ಮಾಡಿ ಇವತ್ತು ಅವರೇ 1.5 ಲಕ್ಷ ಫಾಲೋವರ್ಸ್ ಮಾಡ್ಕೊಂಡ್ರು. ಇವ್ರು ಚಂದನ್ ಅವರು ಅದರಿಂದ ತುಂಬಾ ವೈರಲ್ ಆದ್ರು, ತುಂಬಾ ಫಾಲೋವರ್ಸ್ ಮಾಡ್ಕೊಂಡ್ರು. ಅವರು ಇದರಿಂದ ಇಬ್ರು ಜೀವನ ಹೇಳಕ್ ಬರಲ್ಲ, ದೇವ್ರು ಅದನ್ನೇನ್ ಮಾಡಿರ್ತಾರೆ. ಅವತ್ತು ಅವ್ರು ಹೋಗ್ಬಿಟ್ಟು ಅವ್ರ ಮೈಕ್ ಹಿಡಿಯೋದೇನೆ ಇನ್ನೊಬ್ರಿಗೆ ಹಿಡಿದ್ ಬಿಟ್ಟಿದ್ರೆ ಇದು ಅವ್ರಿಗೋಗಿ ಹಿಡಿದಿದ್ಕೆ ಲಕ್ ಸಿಕ್ತು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಾವುಗಳೇನೆ ಈಗ ದೊಡ್ಡ ದೊಡ್ಡ ಆಕ್ಟರ್ಸ್ ಗಳ ಜೊತೆಗೆ ಹೋಗಿ ಮೈಕ್ ಹಿಡಿದಿರ್ತೀವಿ, ಓಕೆನಾ, ಅವ್ರದ್ದು ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, 1000 ಕೂಡ ಕೆಲವು ದಾಟಿರಲ್ಲ ವ್ಯೂಸ್, 1000 ಕೂಡ ಆಗಿರಲ್ಲ. ಯಾರೋ ಒಬ್ಬ ಅನ್ನೋನ್ ಪರ್ಸನ್ ಅಲ್ಲೆಲ್ಲೋ ಹೋಗ್ತಾ ಇರ್ತಾನೆ, ನಾನ್ ಮಾತಾಡ್ತೀನಿ ಕೊಡೋಣ, ಏನೋ ಮಾತಾಡ್ಬಿಡ್ತಾನೆ ಅವನು, ಆ ಒಂದು ಹೀಟ್ ಅಲ್ಲೋ ಆ ಒಂದು ಜೋಶಲ್ಲಿ ಮಾತಾಡ್ಬಿಟ್ಟು ಲಕ್ಷ ಹೋಗಿರುವಂತ ಉದಾಹರಣೆಗಳು. ಬ್ರೋ ಈಗ ನೋಡ್ರಿ ಕಾಫಿ ನಾಡು ಚಂದ, ಅವ್ರು ನೋಡಿ ಆ ಟೈಮಲ್ಲಿ ಎಷ್ಟು ವೈರಲ್ ಇದೆ ಅಂದ್ರೆ ಎಂತ ಅವ್ರನ್ನ ಕೇಳಿದ್ರು ಕಾಫಿ ನಾಡು ಚಂದ ಗೊತ್ತಿದ್ರು. ಇವತ್ತು ಎಲ್ಲ ಮರ್ತೋಗಿದ್ದಾರೆ. ಇವ್ರು ಬ್ರೋ ಯಾರು ಬಂದ್ರು ಕೆಲಸ ಮಾಡ್ಬಾರ, ಅವ್ರು ಬಿಡಿ, ಅವ್ರ ಕಂಟೆಂಟ್ ಗಳು ಮಾಡ್ಕೊಂಡು ಅವ್ರು ಇವಾಗ್ಲೂ ಹಾರ್ಡ್ ವರ್ಕ್ ಮಾಡ್ತಿದಾರೆ. ಹಾರ್ಡ್ ವರ್ಕ್ ಮಾಡೋದು ಅಷ್ಟೇ ಅಲ್ಲ, ಅವರು ಎಕ್ಸ್ಟ್ರಾ ಮಾಮೂಲಿ ಮೂವಿಗಳು ಅದೇನ ಪ್ರಮೋಷನ್ ಮಾಡ್ತಿದಾರೆ. ಅವ್ರ ಕಂಟೆಂಟ್ ಗಳು ಮಾಡ್ಕೊಂಡು ಹೋಗ್ತಾ ಇದಾರೆ, ಹೊಸ ಕಂಟೆಂಟ್ ಅಂತ. ಇವತ್ತು ಅವ್ರ ಹೆಸರು ಇದ್ದೇ ಇರುತ್ತೆ ಬ್ರೋ. ಇವ್ರು ಬ್ರೋ ಮೊನ್ನೆ ಬೆಳ್ಳುಳ್ಳಿ ಕಬಾಬು ಚಂದ್ರ ಅವ್ರು ನೋಡಿ ಅದೊಂದು ಡೈಲಾಗ್ ಅವತ್ತು ಹೇಳಿರ್ಲಿಲ್ಲ ಅಂತಂದ್ರೆ ಅವ್ರು ಮಿಸ್ ಆಗಿ ರಾಹುಲ್ ಅಲ್ಲಾಡ್ಸಪ್ಪ ಅವ್ರು ಹೇಳಿರ್ಲಿಲ್ಲ ಅಂದ್ರೆ ಇವತ್ತು ಅದು ವೈರಲ್ ಆಗ್ತಿರ್ಲಿಲ್ಲ. ಅವ್ರು ಎಷ್ಟೆಷ್ಟು ಕೋಟಿ ಮಾಡ್ಕೊಂಡಿರ್ಬೋದು ಹೇಳಿ, ಅದೊಂದು ಮಾತಿಂದ ಕೋಟಿ ಹಣ ಮಾಡ್ಕೊಂಡ್ರು ಅಲ್ವಾ ಬ್ರೋ. ಅದೊಂದು ಮಾತು ಅಂದ್ರೂ ಲಕ್ಷ ಅಂತ ದುಡಿದ್ರು. ಕೋಟಿ ಮಾಡಿರ್ತಾರೆ ಬ್ರೋ, ಅಷ್ಟು ಸುಲಭ ಇಲ್ಲ, ಲಕ್ಷ ಅಂತ ದುಡಿದ್ರು. ನನ್ನ ಕಣ್ಣೆದ್ರಿಗೆ ನಾನ್ ನೋಡಿರೋ ಪ್ರಕಾರ, ನಮ್ ಜೊತೆಗೆ ಬಂದಿರೋ ಪ್ರಕಾರ ಒಳ್ಳೆ ದುಡಿದ್ರಾ ಅಷ್ಟೇ ಬ್ರೋ. ಅದೊಂದು ಮಾತಿಂದ ಏನ್ ಚೇಂಜ್ ಆಗುತ್ತೆ ಗೊತ್ತಾಗಲ್ಲ. ಆಮೇಲೆ ನಿಮ್ಗೂ ಅಷ್ಟೇ ಒಂದ್ ಮಾತು ಮಾತಾಡಕ್ಕಿಂತ ಮುಂಚೆ ಸೊ ಯೋಚನೆ ಮಾಡಿ ಮಾತಾಡಿ. ಆಮೇಲೆ ಗೊತ್ತಿಲ್ಲದೆ ಮಾತಾಡೋದು ಅದೇನೇ ಅದಿದ, ಬಟ್ ಗೊತ್ತಿದ್ದು ಮಾತಾಡೋಕೆ ಸ್ವಲ್ಪ ನೋಡ್ಕೊಂಡು ಇದ್ ಮಾಡಿ. ಯಾವತ್ತು ಬಂದ್ವಿ ಹೋದ್ವಿ ಅನ್ನಂಗೆ ಇರಬಾರ್ದು. ಮಾಡಿದ್ರೆ ಸೊ ನೀಟಾಗಿ ಎನಿ ಟೈಮ್ ಹೆಸರು ಇರ್ಬೇಕು. ಹಂಗಂತ ಯಾವಾಗ್ಲೂ ಹೆಸರಲ್ಲಿ ಇರ್ಬೇಕು ಅಂತಾನೂ ಅಲ್ಲ. ಸೊ ಒಟ್ನಲ್ಲಿ ಮಾಡ್ಕೊಂಡು ಬೇಡ, ಹುಚ್ಚುತನನೂ ಬೇಡ. ಬೀಳ್ಬಿಟ್ಟು ಎಷ್ಟೋ ಜನ ಸೂಸೈಡ್ ಆಗಿರೋ ಅಂತ ನೋಡಿದೀವಿ ನಾವು. ಸೂಸೈಡ್ ಮಾಡಿ ಅಂದ್ರೆ ಲೈಕ್ ಕೊಲೆ ಮಾಡಿರೋಂಥದ್ದು ನೋಡಿದೀವಿ. ಇದೇ ಕೆಂಗೇರಿಲಿ ಯಾವ್ದೋ ಒಂದು ಹುಡುಗಿ ಓನರ್ನೇ ಕೊಲೆ ಮಾಡ್ಬಿಟ್ರಲ್ಲ. ಈಗ ಅದೇ ಹೇಳ್ತಾರಲ್ಲ, ಈಗ ನಡೀತದೆ ನಮ್ ಕಂಟೆಂಟ್ ಅಲ್ಲಿ. ಸೊ ಏನೋ ಒಂದ್ ವಿಷಯ ಇದೆ ಅಂತಂದ್ರೆ ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡ್ತಿದೀವಿ, ಅಥವಾ ಎಂಟರ್ಟೈನ್ಮೆಂಟ್ ಕೊಡೋರ್ಗಾದ್ರು ಅಷ್ಟೇ. ಸೊ ಏನೋ ಎಂಟರ್ಟೈನ್ಮೆಂಟ್ ಕೊಡಿದ್ರೆ ಜನರು ನಿಮ್ನ ನೋಡ್ತಾರೆ, ನೀವು ವೈರಲ್ ಯಾವಾಗ ಹೆಸರು ಇದ್ದೇ ಇರುತ್ತೆ. ಸೊ ಏನೋ ಒಂದ್ ಮಾಡಿ ಒಟ್ನಲ್ಲಿ ನಿಮ್ ಕೆಲಸ ನೀವು ಮಾಡ್ಕೊಂಡು ಹೋಗ್ತಾ ಇದ್ರಿ, ಎಲ್ಲ ತಾನೇ ಸಿಕ್ಕೇ ಸಿಗುತ್ತೆ. ಸೊ ನಂಗೆ ನಾಳೆನೇ ಹೆಸರು ಬಂದ್ಬಿಡ್ಬೇಕು ಅಂತ ಹುಚ್ಚುಚ್ಚುರ್ ತರ ಆಡಿದ್ರೆ ಸೊ ಬರ್ತೀರಾ, ಸೊ ಒಂದ್ ಆ ಟೈಮಲ್ಲಿ ವೈರಲ್ ಆಗ್ತೀರಾ. ಸೊ ನಾಳೆಗೆ ಸೊ ಹಂಗೆ ಅದು ಕಮ್ಮಿ ಆಗ್ತಾ ಹೊಸ ವಿಷಯ ಸಿಕ್ಕಿದ ತಕ್ಷಣ ಸೊ ನೀವು ಹಂಗೆ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಅಷ್ಟೇ, ನಮ್ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇದ್ರೆ ಅದು ಫೇಮ್ ಸಿಕ್ಕೇ ಸಿಗುತ್ತೆ, ನಾರ್ಮಲ್ ಆಗಿ ಇದೇ ಇರುತ್ತೆ ಅಷ್ಟೇ. ಖಂಡಿತ ವೀಕ್ಷಕರೇ, ತುಂಬಾ ನೋಡಿ ಎಷ್ಟು ಅದ್ಭುತವಾದಂತ ವಿಚಾರ. SLC 15 years ಅಂತ ಅಂದ್ರೆ ಮನೇಲಿ ಅಪ್ಪ ಪೆನ್ ಕೊಡಿಸ್ಲಿಲ್ಲ, ಎಕ್ಸೈಸ್ ಕೊಡಿಸ್ಲಿಲ್ಲ, ನಮ್ಗೆ ಫೀಸ್ ಕಟ್ಟಿಲ್ಲ, ಮಿಸ್ ಹೊರಗಡೆ ಕೂರಿಸಿದ್ದಾರೆ ಅನ್ನೋಂಥ ಒಂದು ಏಜ್ ಅಲ್ಲಿ ಒಂದು ಈ ಜನಗಳಿಗೆ ಇನ್ಫಾರ್ಮೇಶನ್ಸ್ ಕೊಡೋದು ಅಂದ್ರೆ ಅಷ್ಟು ಸುಲಭ ಇಲ್ಲ. ಯಾರು ಕೂಡ ಒಬ್ರನ್ನ ಕರ್ಕೊಂಬಂದು ನಾವಿಲ್ಲಿ ಇಂಥ ಜಾಗದಲ್ಲಿ ಕೂರಿಸಿರ್ತೇವೆ ಅಂತ ಅಂದ್ರೆ ಸುಮ್ಮನೆ ಅಂತೂ ನಾವು ಕೂರಿಸಿರಲ್ಲ. ಅವರು ತಿಳ್ಕೊಂಡಿರ್ತಾರೆ, ಮತ್ತೆ ಅನುಭವಗಳಾಗಿರುತ್ತೆ ಮೇನ್ ಇಂಪಾರ್ಟೆಂಟು. ಸೊ ಹಾಗಾಗಿನೇ ನಿಮ್ ಕೂಡ ಹೇಳೋದು ಅದನ್ನೇ. ಮತ್ತೆ ನೆಕ್ಸ್ಟ್ ಇನ್ನೊಂದು ಹೇಳ್ಬೇಕಾಯ್ತು, ತುಂಬಾ ಜನ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ವ್ಯೂಸ್ ಬಂದಿಲ್ಲ ಅಂತ ಅಂದ್ರೆ ಬಿಡು, ಎಂತವ್ರಿಗಾದ್ರೂ ಆಸೆ ಇದ್ದೇ ಇರುತ್ತೆ ಬ್ರೋ. ಬುದ್ಧನಿಗೆ ಏನೋ ಇದನ್ನ ಪ್ರಪಂಚನೆಲ್ಲ ತೊರೆದ್ಬಿಟ್ಟು ಇದು ಪ್ರಪಂಚ ಸುತ್ತಬೇಕಂತ ಆಸೆ ಅಂತ ಅಂದು ಬುದ್ಧನಿಗೇನೆ ಪ್ರಪಂಚ ಸುತ್ತಬೇಕನ್ನೋ ಆಸೆ ಇತ್ತಂತ ಅಲ್ವಾ ಬ್ರೋ. ಎಂತವ್ರಿಗಾದ್ರೂ ಆಸೆ ಇದ್ದೇ ಇರುತ್ತೆ ವ್ಯೂಸ್ ಪಡ್ಬೇಕು, ಒಳ್ಳೆ ವ್ಯೂಸ್ ಮಾಡ್ಬೇಕು, ಹಂಗೆ ಅಂತ. ಬಟ್ ಇವತ್ತಾದ್ರೂ ಹೇಳೋದಷ್ಟೇ, ವ್ಯೂಸ್ ಬಂದಿಲ್ಲ ಯಾವ್ದೇ ಕಾರಣಕ್ಕೂ ಡಿಸಪಾಯಿಂಟ್ ಆಗಕ್ ಹೋಗ್ಬೇಡಿ. ಆಮೇಲೆ ಎಷ್ಟೊಂದ್ ಜನ ಕೇಳಿ ಬಂದಿನ ವ್ಯೂಸ್ ಬರ್ತಿಲ್ಲ ಅಂತ ಏನೇನೋ ಸೂಸೈಡ್ ಮಾಡ್ಕೊ ಏನೋ ಉಚಿತ ಏನೇನೋ ಮಾಡ್ತಾರೆ. ಇದಾಗಿದೆ, ಇದು ನೋಡಿದ್ದೇವೆ.
ನಾವೇ ಅದನ್ನ ನ್ಯೂಸ್ ಕೂಡ ಮೊನ್ನೆ ಯಾರೋ ಒಬ್ರು ಕ್ರಿಯೇಟರ್ ಒಬ್ರು ಟ್ರಾವೆಲ್ ಬ್ಲಾಗರ್ ನಂಬಾಶೋರಲ್ಲ, ಅವರು ಯಾವ್ದೊಂದು ಫಾಲ್ಸ್ ಇರ್ತಾವಲ್ಲ ತುದಿಲ್ ಹೋಗ್ಬಿಟ್ಟು ಬಿದ್ದು ಸತ್ತೋದ್ರು ಅಂತ ಮೊನ್ನೆ ಒಂದು ಸುದ್ದಿ ಆಗಿತ್ತಲ್ಲ. ಸೊ ಅದೇ ಸ್ವಲ್ಪ ನೋಡ್ಕೊಂಡು ವ್ಯೂಸ್ ಬರುತ್ತೆ ಅಂತ ಸೊ ನಮ್ಮ ಜೀವನ ಪಣಕ್ಕಿಟ್ಟು ಮಾಡೋದು ಸ್ವಲ್ಪ ನಿಲ್ಸಿ ನಾರ್ಮಲ್ ಆಗಿ ಮಾಡ್ಕೊಂಡೋಗಿ ಜನರಿಗೆ ಉಪಯುಕ್ತ ಎಂಟರ್ಟೈನ್ಮೆಂಟ್ ಕೊಟ್ಕೊಂಡೋಗಿ ಖಂಡಿತವಾಗ್ಲೂ ಬೆಳಿತಾರೆ ಅಷ್ಟೇ. ಎಸ್ ಸರ್, ತುಂಬಾ ಖುಷಿ ಆಯ್ತು ವಿಜಯ್ ಅವರೇ. ಓಕೆ, ಈಗ ನಿಮ್ ಟೆಕ್ಕಿನ ಬಗ್ಗೆ ಅಂತೂ ಹೇಳಿದ್ರಿ, ಸಂಪೂರ್ಣವಾದ ಮಾಹಿತಿನ ಎಲ್ಲ ನಮ್ಮ ವೀಕ್ಷಕರಿಗೂ ನಿಮ್ಮ ವೀಕ್ಷಕರಿಗೂ ನಿಮ್ ವೀಕ್ಷಕರಿಗೂ ಕೂಡ ಗೊತ್ತಿಲ್ಲದೆ ಇರತಕ್ಕಂತ ಕೆಲವು ವಿಚಾರಗಳನ್ನ ಹೇಳಿದ್ರಿ. ಅಂತ ಏನಿಲ್ಲ, ಅದೇ ಈಗ ಅಮೌಂಟಿನ ವಿಚಾರ ಆಗ್ಬೋದು, ಮತ್ತೆ ಹೆಂಗೆ ನೀವ್ ಏನೇನ್ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡಿದ್ದೀರಾ, ಹೆಂಗ್ ಸ್ಟಾರ್ಟ್ ಮಾಡ್ತೀರಿ, ಅದನ್ನೆಲ್ಲ ಸ್ಕ್ರಿಪ್ಟೆಡ್ ಮಾಡ್ಕೊಂಡ್ ಮಾಡಿರ್ತಾರೆ ಅಂತ ರಾತ್ರಿ ಫೋನ್ ಮಾಡಿ ಹಿಂಗೆ ನಾಳೆ ಹಿಂಗಿದೆ ಬ್ರೋ, ಸೊ ಬನ್ನಿ ಮಾತಾಡು. ಓಕೆ ಬ್ರೋ ಆಯ್ತು ಅಂತ ಬೆಳಿಗ್ಗೆ ಸ್ಕೂಲಿಗೆ ಹೋದೆ, ಬಂದೆ ಬರೋ ಅಷ್ಟ್ರಲ್ಲಿ 5 ಗಂಟೆ ಆಗಿತ್ತು. ಬಂದ ತಕ್ಷಣ ಇಲ್ಲಿ ಬರೋ ಅಷ್ಟ್ರಲ್ಲಿ 8 ಗಂಟೆ ಆಗಿದೆ. ಹಿಂಗೆ ಆನ್ ಸ್ಪಾಟ್ ಕುತ್ಕೊಂಡು ಮಾತಾಡ್ತೀವಿ. ಯಾವ ತರ ಸ್ಕ್ರಿಪ್ಟೆಡ್ ಇಲ್ಲ, ಇವ್ರು ನಂಗೆ ಇವತ್ತೇ ಮೀಟ್ ಆಗಿರೋದು, ಇವತ್ತೇ ಸಿಕ್ಕಿರೋದು ಇವರು. ಅದು ಇದೊಂದು ಏನಂತಾರೆ ಅಭ್ಯಾಸವಲ್ಲ ಆಗೋಗ್ಬಿಟ್ಟಿದೆ. ಒಂದ್ ಸಿನಿಮಾ ಬಂತು ಅಂತಂದ್ರೆ ಸಾಕೆ, ಅದೇನ್ ಬಿಡೋ ಗ್ರಾಫಿಕ್ಸ್, ಕಾಮನ್ ಥಿಂಕಿಂಗ್, ಅದೇನ್ ಬಿಡೋ ಗ್ರಾಫಿಕ್ಸ್ ಅಂತ. ಗ್ರಾಫಿಕ್ಸ್ ಅಷ್ಟು ಈಸಿ ಅಲ್ಲ, ಓಕೆನಾ? ಗ್ರಾಫಿಕ್ಸ್ ಬಿಡ, ಅದೇನ್ ಬಿಡ ಎಡಿಟಿಂಗ್ ಅಂತ ಅಂದ್ಬಿಡ್ತೀರಾ. ಮತ್ತೆ ಯಾರಾದ್ರೂ ಏನಾದ್ರು ಮಾತಾಡ್ತಾ ಇದ್ರೆ ಸ್ಕ್ರಿಪ್ಟೆಡ್, ನನ್ನ ಮಕ್ಕಳು ಎಲ್ಲ ಕುತ್ಕೊಂಡು ಬರ್ಕೊಂಡು ಓದ್ಕೊಂಡು ಎಲ್ಲ ಮಾತಾಡ್ಕೊಂಡು ಆಮೇಲೆ ಇಲ್ಲಿ ಬಂದು ಮಾತಾಡ್ತಾ ಇದಾರೆ, ಈ ತರ ಎಲ್ಲ ಬರುತ್ತೆ. ದಯವಿಟ್ಟು ಯಾವ್ದು ಸ್ಕ್ರಿಪ್ಟೆಡ್ ಇರಲ್ಲ. ಆ ತರ ಸ್ಕ್ರಿಪ್ಟೆಡ್ ಮಾಡೋರೆ ಸಪ್ರೇಟ್ ಇರ್ತಾರೆ, ಆಯ್ತಾ? ಸೊ ಅದಿಲ್ಲ ಅಂತ ಹೇಳಲ್ಲ, ಬಟ್ ನಮ್ದಂತೂ ಆ ತರ ಬರಲ್ಲ. ಸ್ಪಷ್ಟತೆ ಇರುತ್ತೆ ಅಷ್ಟೇ ನಾನು ಹೇಳೋದು ಕೂಡ. ಎಸ್ ವಿಜಯ್ ಅವರೇ, ತುಂಬಾ ಚಂದ ಮಾತಾಡಿದ್ರಿ. ಈಗ ಒಂದ್ ಸ್ವಲ್ಪ ಹೊರಗಡೆಗೆ ಬರೋಣ. ಅಂದ್ರೆ ನಿಮ್ಮ ಒಂದು ಟೆಕ್ ಇಂದ ಆಗ್ಬೋದು, ನಿಮ್ಮ ಒಂದು ಪರ್ಸನಲ್ ಲೈಫ್ ನ ಬಿಟ್ಟು ಸ್ವಲ್ಪ ಹೊರಗಡೆಗೆ ಬರೋಣ. ಆಯ್ತಾ? ಇತ್ತೀಚಿನ ದಿನಮಾನಗಳಲ್ಲಿ ತಾವು ಕೂಡ ನೋಡಿದ್ದೀರಿ, ಕೇಳಿದ್ದೀರಿ, ಓಕೆನಾ? ಈಗಾಗಲೇ 1.5 ತಿಂಗಳಿಂದ ಈಚೆಗೆ ತುಂಬಾ ಅದೇನು ಗರ ಬಡ್ತೋ, ಸಾರಿ 1.5 ತಿಂಗಳು ಅನ್ನೋದಕ್ಕಿಂತ ಒಂದು 2 ತಿಂಗಳು 2.5 ತಿಂಗಳಿಂದ ಈಚೆಗೆ, ಒಂದು 6ರಿಂದ 7 ವಾರ 8 ವಾರದಿಂದ ಈಚೆಗೆ ಅದೇನ್ ಗರ ಬಡ್ತಿದೀಯೋ, ಅದೇನ್ ಆಯ್ತು, ಏನಾದ್ರೂ ಯಾರ್ದಾದ್ರೂ ಕಣ್ಗಳು ಬಿತ್ತೋ, ಯಾರಾದ್ರೂ ಏನಾದ್ರು ಮಾಡಿಸ್ಬಿಟ್ಟಿದಾರೋ ಗೊತ್ತಾಗ್ತಾ ಇಲ್ಲ. ಒಂದ್ರಿಂದ ಒಂದ್ ಸುದ್ದಿ, ಓಕೆನಾ? ರಾಜಕೀಯದಿಂದ ಹಿಡಿದು, ಓಕೆನಾ, ಒಂದ್ರಿಂದ ಒಂದ್ ಸುದ್ದಿ. ನಮ್ ಸ್ಯಾಂಡಲ್ವುಡ್ ನಂತೂ ಒಂಥರ ಇದಾಗ್ಬಿಡ್ತು, ಆ ತರ ಆಗೋಗ್ಬಿಟ್ಟಿದೆ. ಇಬ್ರದ ಸ್ಟೋರಿ, ಮೂವರ್ದ ಎಲ್ರದು ತಗ್ ಒಂಥರ ಅಸಹ್ಯತನ ಅನ್ನೋ ತರ, ಮತ್ತೆ ತುಂಬಾ ಡೌನ್ ಮಾಡ್ತಾ ಇದ್ದಾರೇನೋ ಕೆಲವರು ಅನ್ನೋ ಫೀಲ್ ಬರುತ್ತೆ, ಓಕೆನಾ? ಅದು ಅವರ ಪರ್ಸನಲ್ ಲೈಫ್ಗಳು. ಈಗ ನಿಮ್ ಲೈಫ್ ನಲ್ಲಿ ಏನ್ ಆಗ್ತಾ ಇರುತ್ತೆ ಅಂತ ನಿಮಗ್ ಗೊತ್ತಿರುತ್ತೆ. ನಾನ್ ಬಂದ್ಬಿಟ್ಟೆ ವಿಜಿ ಹಂಗಂತ ಹಿಂಗಂತ ಈ ತರ ಆಗ್ತಾ ಇರ್ತಕ್ಕಂಥ ಜಾಸ್ತಿ. ಈ ತರ ಒಂದ್ ಪಬ್ಲಿಕ್ ಫಿಗರ್ ಆದ್ಮೇಲೆ ಅದು ಪರ್ಸನಲ್ ಜೀವನ ಮಾಡಕ್ ಪಬ್ಲಿಕ್ ಏನೇ ಅಂದ್ರೂ ಒಂದು ಪರ್ಸನಲ್ ಲೈಫ್ ಅಂತ ಇರುತ್ತೆ ನಮ್ಗೆ ಆದಂತದ್ದು. ಈಗ ಫಾರ್ ಎಕ್ಸಾಂಪಲ್ ನಿಮ್ ತಂದೆ ತಾಯಿ ಅಥವಾ ತಮ್ಮ ಅಣ್ಣ ಯಾರಾದ್ರೂ ಅಕ್ಕ ತಂಗಿ ಇದ್ದೇ ಇರ್ತಾರೆ, ಅಥವಾ ಫ್ರೆಂಡ್ಸ್ಗಳು, ಕ್ಲೋಸ್ ಫ್ರೆಂಡ್ಸ್ಗಳು, ಏನೋ ಒಂದು ಪರ್ಸನಲ್ ಲೈಫ್ಸ್ ಅಂತ ಆಗ್ತಾ ಇರುತ್ತೆ. ಅದ್ರ ಮಧ್ಯದಲ್ಲಿ ಅದನ್ನ ಊಹಾಪೋಹಕವಾಗಿ, ಈಗ ಫಾರ್ ಎಕ್ಸಾಂಪಲ್ ನೀವು ನಿಮ್ ಫ್ರೆಂಡ್ ಬಂದಿದ್ದೀರಿ, ವಿಜಿ ಯಾವ್ದೋ ಹುಡುಗಿ ಜೊತೆಗೆ ಹೋದ್ನಂತಪ್ಪ ಇವತ್ತು, ಅರ್ಥ ಆಯ್ತಾ? ನೀವು ಹುಡುಗನ್ ಕರ್ಕೊಂಡ್ ಬಂದಿದ್ದೀರಿ, ಆದ್ರೆ ವಿಜಿ ಯಾವ್ದೋ ಹುಡುಗಿ ಜೊತೆಗೆ ಇವತ್ತು ಹೋದ್ನಂತಪ್ಪ, ಎಲ್ಲೋನೋ ಸುತ್ತಾಡೋದಕ್ಕೆ ಹೋದ್ನಂತೆ, ಹಾಗಂತೆ ಹೀಗಂತೆ, ಆ ಹುಡುಗಿ ಹಂಗಂತೆ ಹಿಂಗಂತೆ, ಈ ಹುಡುಗ ಹಿಂಗಂತೆ, ಈ ಊಹಾಪೋಹಕಗಳನ್ನ ಬಿಡಿ. ಅದನ್ನ ತುಂಬಾ ಆಗ್ತಾ ಇದೆ. ಅದರಲ್ಲಿ ನಮ್ ಸ್ಯಾಂಡಲ್ವುಡ್ಗೆ ಕಳಂಕ ತರ್ತಾ ಇದ್ದಾರೆ ಕೆಲವರು. ಅಂದ್ರೆ ಇಲ್ಲದ ಸಲ್ಲದ ಆರೋಪಗಳನ್ನ ಮಾಡಿ, ಓಕೆನಾ, ಅವರವರ ಪರ್ಸನಲ್ ಲೈಫ್ಗಳನ್ನ ಹೇಳುದು ಬರ್ತಾ ಇರ್ತಕ್ಕಂಥದ್ದು. ಸೊ ಅದ್ರ ಬಗ್ಗೆ ಕೇಳಬೇಕೋ ಕೇಳಬಾರ್ದು, ಚಿಕ್ಕ ಏಜು, ಬಟ್ ತುಂಬಾ ತಿಳ್ಕೊಂಡಿರೋದ್ರಿಂದ ಕೇಳ್ತಾ ಇದ್ದೀನಿ. ಈಗ ಫಸ್ಟ್ ಅದು ಎದ್ದಿದ್ದು ಅಂತಂದ್ರೆ ಇವ್ರು ಯಾರ್ದು ಡಿವೋರ್ಸ್ ಆಯ್ತಲ್ವಾ, ಫಸ್ಟ್ ಚೇತನ್ ಅವ್ರದ್ದಾಯ್ತು. ಅವ್ರದ್ದು ಪರ್ಸನಲ್ ಲೈಫ್ ಏನಿದೆ ಅದು ಅವ್ರ ಇಷ್ಟ, ಅದ್ ನಾವೇನು ಮಾತಾಡಕ್ ಆಗೋದಿಲ್ಲ. ಸೊ ಅದೊಂದಾದ್ಮೇಲೆ ಇವ್ರದ್ದು ಯುವರಾಜ್ ಅವ್ರದ್ದೇನೋ ಸುದ್ದಿ ಇದಾಯ್ತು, ಅದು ಅವ್ರ ಪರ್ಸನಲ್ ಜೀವನ, ಅದ್ರ ಬಗ್ಗೆ ಏನು ಮಾತಾಡಕ್ ಆಗೋದಿಲ್ಲ. ಅದಾದ್ಮೇಲೆ ಇವ್ರದ್ದು ಪ್ರಜ್ವಲ್ ರೇವಣ್ಣರದೇನೋ, ಇವ್ರದ್ದು ಅದಕ್ಕಿಂತ ಮುಂಚೆನೇ ಆಗಿತ್ತು ಅನ್ಸುತ್ತೆ ಸುದ್ದಿ. ಅವ್ರದ್ದು ಅದೇನೋ ಪರ್ಸನಲ್, ಅದ್ರ ಬಗ್ಗೆ ಏನ್ ಮಾತಾಡಕ್ ಆಗೋದಿಲ್ಲ. ಅದೆಲ್ಲ ಪರ್ಸನಲ್ ಜೀವನ ಬಗ್ಗೆ ಏನ್ ಮಾತಾಡೋದಿಲ್ಲ ಬ್ರೋ. ಅದ್ ಬಿಟ್ರೆ ಇವ್ರ ದರ್ಶನ್ ಅವ್ರದ್ದು ಇದು ಬಂದು ಅಂದ್ರೆ ಇದು ಪರ್ಸನಲ್ ಜೀವನ ಬರೋದಿಲ್ಲ ಬ್ರೋ. ಇದು ಈ ಕಡೆ ಫ್ಯಾನ್ಸ್ ಆಗಿರೋದ್ರಿಂದ ಇದೇನಂತ ಅಂದ್ರೆ ಇದು ಅವ್ರು ಕೊಲೆ ಮಾಡಿದಿರೋ ಅಥವಾ ಇವ್ರು ಮಾಡಿದ್ರೆ ಯಾರಿಗೂ ಗೊತ್ತಿಲ್ಲ. ಅದು ನಿಮ್ಗೂ ಗೊತ್ತಿಲ್ಲ,
ನಂಗೂ ಗೊತ್ತಿಲ್ಲ. ಓಕೆನಾ, ಇದ್ ನೋಡ್ರೂ ಗೊತ್ತಿಲ್ಲ. ಓಕೆನಾ, ಅವ್ರು ಬಂದ್ ಸ್ಪಷ್ಟತೆನೂ ಕೊಟ್ಟಿರಲಿಲ್ಲ. ಪೊಲೀಸ್ ಅವ್ರ ಕಡೆ ಡಿಪಾರ್ಟ್ಮೆಂಟ್ ಬಂದು ಹಿಂಗಾಗಿದೆ ಅಂತ ಯಾರು ಹೇಳಿಲ್ಲ. ಇದನ್ನ ಹೇಳಿದಾರ ಅವರು? ಹೇಳಿ, ಯಾರಿಗೂ ಗೊತ್ತಿಲ್ಲ ಇದು ಏನ್ ನಡೆದಿದೆ ಏನೋ ಅಂತ. ಸೊ ಎಲ್ಲಾರ್ಗೂ ಅದೊಂದು ಏನೋ ಕತೆ ಇದಾಗಿದೆ, ಹಂಗೆ ಹೇಳ್ಕೊಂಡು ಹೋಗಿದ್ದಾರೆ. ಅದ್ ನಿಜ ಏನು ಗೊತ್ತಿಲ್ಲ ಒಟ್ಟಿನಲ್ಲಿ. ಬಟ್ ಇವಾಗ ಅವ್ರೇನು ಈಗ ಹೇಳಿದಾರಲ್ಲ, ಸೊ ಹಿಂಗ ಅವ್ರು ಕಮೆಂಟ್ ಮಾಡಿದ್ರು, ಇವ್ರು ಹೋಗ್ಬಿಟ್ಟು ಹೊಡೆದ್ರು. ಸೊ ನಂಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಫಸ್ಟ್ ಅವ್ರ ಪರ್ಸ್ಪೆಕ್ಟಿವ್ ಇದ್ರೆ, ಈಗ ನಿಮ್ ತಂಗಿ ಅಂತ ನಾನು ಯಾವ ತರದ ಈ ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ, ನಾನು ಯಾವ ತರ ಡಿವೋರ್ಸ್ ಫ್ಯಾನ್ ಅಲ್ಲ. ಓಕೆನಾ, ನಾನು ಸುದೀಪ್ ಅವ್ರ ಫ್ಯಾನು. ಬಟ್ ಇಲ್ಲಿ ಯಾವ್ರ ಫ್ಯಾನ್ ಅಂತ ಬರಲ್ಲ. ಒಬ್ಬ ಕನ್ನಡಿಗ ಅಂತ ಬರುತ್ತೆ. ಓಕೆನಾ, ಒಬ್ಬ ಸಿನಿಮಾ ಪ್ರೇಮಿ ಅಂತ ಬರುತ್ತೆ. ಹಂಗಂತ ಬಂದ್ ನೋಡಿ, ಅಥವಾ ಅವೆಲ್ಲ ಬಿಟ್ಟಾಕಿ ಮನುಷ್ಯತ್ವದಲ್ಲಿ ಮಾನ್ಯತೆಯಿಂದ ನೋಡಿದ್ರೆ, ಇವ್ರ ಸ್ಥಾನಕ್ಕೆ ಬಂದ್ರೆ, ದರ್ಶನ್ ಅವ್ರ ಸ್ಥಾನಕ್ಕೆ ಬಂದ್ರೆ, ಅಥವಾ ಅದನ್ನ ನಿಮ್ಮ ತಂಗಿಗೂ ಯಾರಿಗೋ ಒಬ್ರು ಕಮೆಂಟ್ ಮಾಡಿದ್ರೆ ಯಾರಿಗೋ ಸಿಟ್ಟು ಬಂದೇ ಬರುತ್ತವೆ. ಯಾರೋ ಒಬ್ರು ಹಿಂಗ್ ಹೋಗೋರು, ಎಕ್ಸಾಂಪಲ್ ಆಗಿ ನಮ್ ತಂಗಿಗೆ ಯಾರೋ ಒಬ್ರು ಬೈದ್ರು, ಸಿಟ್ಟು ಬಂದೇ ಬರುತ್ತೆ, ಹೊಡೆದೇ ಹೊಡಿತೀವಿ, ಅದು ಹಾಕೇ ಆಗುತ್ತೆ. ಸೊ ಆ ತರ ಇದ್ದಾಗ ಅವರು ಆ ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರೆ, ಸಿಟ್ಟು ಬಂದಾಗ ಏನಾಗುತ್ತೋ ಏನ್ ಕತೆ ಹೇಳಕ್ ಬರೋದಿಲ್ಲ ಅದು. ಓಕೆನಾ, ಇನ್ನೊಂದು ಯಾರ್ಯಾದ್ರೂ ಅಷ್ಟೇ ರೋಡಲ್ಲಿ ಹೋಗೋರು ಏನೋ ಒಂದು ಮಾತಾಡ್ತಾರೆ, ಅದು ಮಾತಾಡೋರು ಚಂದನೇ ಇರುತ್ತೆ, ಅಲ್ಲಿ ಏನೇನ್ ನಡೆದಿದೆ ಅಂತ ಹೇಳಕ್ ಬರೋದಿಲ್ಲ. ಈ ಕತೆ ಹೇಳಿರ ಪ್ರಕಾರ ಅವ್ರು ಏನೋ ಕಮೆಂಟ್ ಮಾಡಿ ಇದು ಮೆಸೇಜ್ ಕಳ್ಸಿದ್ರು ಏನೇನೋ, ಆಮೇಲೆ ಪಿಕ್ಚರ್ಸ್ ಕಳ್ಸಿದ್ರು, ಅದು ಅವ್ರಿಗೆ ಹೇಳಿದ್ಕೆ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳ್ತಾರೆ. ಅದೇ ಅಂತ ಗೊತ್ತಿಲ್ಲ. ಬಟ್ ಇವು ಹೊಡೆದು ಸಾಯಿಸಿರೋದಂತೂ ತಪ್ಪು, ಅದಂತೂ ತಪ್ಪು. ಯಾರು ಅದನ್ನ ಅಲ್ಲ, ಸಾಯಿಸಿದ್ರೆ ಅದಂತೂ ಖಂಡಿತವಾಗ್ಲೂ ತಪ್ಪು, ಸಾಯಿಸ್ಬಾರ್ದಾಗಿತ್ತು. ಅದ್ ಬಿಟ್ರೆ ಅವ್ರ ಶಿಕ್ಷೆ ಕೊಡೋದು ನಾನು ಒಪ್ಕೊಂತೀನಿ ಬ್ರೋ. ಈಗ ಆಮೇಲೆ ತುಂಬಾ ಜನ ಕಮೆಂಟ್ಸ್ ಗಳು ಮಾಡ್ತಿರ್ತಾರೆ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಯಾವ್ದೇ ಕಾರಣಕ್ಕೆ ಹೋಗ್ಬೇಡಿ. ಬ್ಲಾಕ್ ಅಂತ ಒಂದು ಆಪ್ಷನ್ ಇದೆ, ಬ್ಲಾಕ್ ಮಾಡ್ಬಿಡಿ. ಅಥವಾ ಅದ್ ನೋಡದೇ ಇರಂಗ್ ಇದ್ ಮಾಡಿ, ಕಮೆಂಟ್ ಮಾಡಿ ಡಿಲೀಟ್ ಮಾಡಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಯಾಕಂದ್ರೆ ಇವತ್ತು ನಿಮ್ಗೆ ಯಾರೋ ಒಬ್ರು ಬೈತಾರೆ, ಈಗ ನೀವೇ ನೋಡ್ತಿರ್ಬೋದಲ್ಲ, ಈಗ ನಿಮ್ ಫ್ರೆಂಡ್ಸ್ ಎಲ್ಲ ಬೈತಾ ಇರ್ತಾರೆ ನಿಮ್ಗೆ, ಅವ್ರು ಬೈದ ತಕ್ಷಣ ನೀವು ಅದಾಗ್ಬಿಡ್ತೀರಾ ಅಲ್ವಾ ಬ್ರೋ? ಅವೆಲ್ಲ ತಲೆನೇ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಆಮೇಲೆ ಯಾರೇ ಬೈದ್ರು ಕೂಡ ಅದ್ ನೀವ್ ನೀವು ಅಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು, ಸುಮ್ನೆ ಆಗ್ಬಿಡ್ಬೇಕು ಬ್ರೋ ಅಲ್ವಾ? ಏನಂತೀರಾ? ನೀವೇ ನೋಡಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನೀವ್ ಏನೇ ಮಾಡಿದ್ರು ಕೂಡ ಒಬ್ರಾದ್ರೂ ಕೆಟ್ಟ ಕಮೆಂಟ್ ಮಾಡೋರು ಇದ್ದೇ ಇರ್ತಾರೆ. ನೀವ್ ಎಂತ ವಿಡಿಯೋಸ್ ಗಳ ಮಾಡಿದ್ರು ಮಾಡ್ರಿ, ಒಬ್ರಾದ್ರೂ ಕೆಟ್ಟ ಕಮೆಂಟ್ ಮಾಡೇ ಮಾಡ್ತಾರೆ. ಸೊ ಈ ತರ ನಮ್ ಕ್ಯಾಟಗರಿ ಬಂದ್ಬಿಟ್ರಂತೂ ಎಂತ ರಿಯಲ್ ವಿಡಿಯೋ ಮಾಡೋರು ಫೇಕ್ ಅಂತ ಮಾಡೋರು ಇದ್ರೇ ಇರ್ತಾರೆ. ಓಕೆನಾ ಬ್ರೋ? ಅದೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಸೊ ಅದನ್ನ ನೋಡದೇ ಇರಂಗಿರ್ಬೇಕು, ಡಿಲೀಟ್ ಮಾಡ್ಬೇಕು, ಇಲ್ಲ ಮೆಸೇಜ್ ಯೂಸ್ ಮಾಡಿ ಬ್ಲಾಕ್ ಮಾಡ್ಬೇಕು. ಸೊ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಅಷ್ಟೇ ಬ್ರೋ, ನಾನು ಹೇಳೋದು ಅಷ್ಟೇ. ಈ ಕಮೆಂಟ್ಸ್ ಗಳಿಗೆಲ್ಲ ತಲೆ ಕೆಡ್ಸ್ಕೊಳ್ಳೋದಾಗ್ಲಿ ಅದೆಲ್ಲ ಏನ್ ಮಾಡ್ಬಿಡಿ. ನಿಮ್ಗೆ ಆಗ್ಲಿ ಆತರ ಬಂದ ಬ್ಲಾಕ್ ಮಾಡ್ಬಿಡಿ ಅಷ್ಟೇ, ಏನ್ ತಲೆ ಕೆಡ್ಸ್ಕೊಳ್ಳಿ. ಆತರ ಕ್ರಿಟಿಕಲ್ ಇತ್ತು ಅಂತಂದ್ರೆ ಹೋಗ್ಬಿಟ್ಟು ಸೈಬರ್ ಕ್ರೈಮ್ ಅಲ್ಲಿ ಕಂಪ್ಲೇಂಟ್ ಕೊಟ್ಬಿಡಿ ಅಲ್ವಾ ಬ್ರೋ? ಸೊ ಕಾನೂನ್ ಇಂದ ಹೋಗಿ ಅದು ಬೆಸ್ಟ್ ವೇ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಸೊ ಅವ್ರಿಗೆ ಆಗ್ಬೇಕಾಗಿ ಶಿಕ್ಷೆ ಆಗುತ್ತೆ, ನಾನು ಅದಕ್ಕೆ ಒಪ್ಕೊಂತೀನಿ. ಸೊ ಅವ್ರು ರೇಣುಕಾ ಸ್ವಾಮಿ ಅವ್ರು ಮಾಡಿದ್ರೆ ತಪ್ಪೆ, ಆತರ ಅವರು ಪಿಕ್ಚರ್ಸ್ ಕಳ್ಸಿ ಕೆಟ್ಟ ಕಮೆಂಟ್ ತಪ್ಪೆ, ಅದ್ ನಾನು ಒಪ್ಕೊಂತೀನಿ. ಅದು ಕೂಡ ಇನ್ನೂ ಕನ್ಫರ್ಮೇಶನ್ಸ್ ಇಲ್ಲ. ಅಲ್ಲ, ಇವ್ರ ಕತೆ ಹೇಳಿರೋ ಪ್ರಕಾರ ನಾನು ಹೇಳೋದಾದ್ರೆ ಅದ್ ಯಾರು ಕನ್ಫರ್ಮೇಶನ್ ಇಲ್ಲ, ಅಲ್ಲಿ ಏನ್ ನಡೆದಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅದು ಅವ್ರು ಏನೀಗ ಹೇಳ್ತಾರೆ ನ್ಯೂಸ್ ಚಾನೆಲ್ ಹೇಳ್ತಿರೋ ಈ ನಮ್ಗೆ ಗೊತ್ತಾಗಿರೋದು ನ್ಯೂಸ್ ಚಾನೆಲ್ ಇದೆ. ಯಾರು ಬಂದ್ಬಿಟ್ಟು ಹೇಳಿರ ಈಗೀಗತ್ತೆ ಅಂತ ನ್ಯೂಸ್ ಇಂದಾನೆ ಎಲ್ಲ ತಿಳ್ಕೊಂಡಿರೋದು. ಒಂದ್ ತಿಂಗಳಿಂದ ಬರೀ ಅದೇ ನೋಡ್ತಿರೋದಲ್ಲ ಅವರು. ಓಕೆ, ಈಗ ನಮ್ಮ ನ್ಯೂಸ್ ಚಾನೆಲ್ ಅವ್ರ ಅಂತ ಬಂದಾಗ್ಲೂ ಕೂಡ ಅಂದ್ರೆ ಯಾವ ತರ ಆಗೋಗ್ಬಿಟ್ಟಿದೆ ಅಂತಂದ್ರೆ, ಓಕೆ ದರ್ಶನ್ ಅವ್ರಿಗೆ ಈ ಊಟ ಇಷ್ಟ ಆಗ್ತಾ ಇಲ್ವಂತೆ, ಊಟ ಇಷ್ಟ ಆಗ್ತಾ ಇರ್ದಿದ್ದಕ್ಕೆ ಪೊಲೀಸ್ನವ್ರ ಮೇಲೆ ಗರಂ ಆದ ದರ್ಶನ್. ಓಕೆನಾ? ಈ ಮಿಮ್ಸ್ಗಳು ಮಾಡೋರ್ನ ನೋಡಿದೀರ ತಾವು? ಮಿಮ್ಸ್ಗಳು ಮಾಡೋರು ಹೆಂಗೆ ಅಂತ ಅಂದ್ರೆ ಅದೇ ಒಂದೊಂದು ಫನ್ ವರ್ಡ್ಗಳನ್ನ ಹಾಕ್ತಾ ಇರ್ತಾರೆ, ಫನ್ನಿ ವರ್ಡ್ಗಳನ್ನ. ಸೊ ಆ ತರ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ನಮ್ಮ ನ್ಯೂಸ್ ಚಾನೆಲ್ ಅವರೇ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಏನು, ಪವಿತ್ರ ಗೌಡನನ್ನು ನೋಡಲು ಒದ್ದಾಡಿದ ದರ್ಶನ್, ಅಥವಾ ಪವಿತ್ರ ಗೌಡ ದರ್ಶನ್ ಅನ್ನು ನೋಡಲು ಏನದು ವಿಲ ಒದ್ದಾಡುತ್ತಿರುವ ಪವಿತ್ರ ಗೌಡ, ಮತ್ತೆ ಹಿಂಗೆ ಏನು ದರ್ಶನ್ನ ಭೇಟಿಯಾಗಲು ಬಂದ ಧನ್ವೀರನ್ನ ಭೇಟಿಯಾಗದೆ ಕಳಿಸಿದ ದರ್ಶನ, ಏನು ಕಾಟೇರನ ಕೈಗೆ ಕೋಳ, ಈ ತರ ಅಂದ್ರೆ ಫನ್ನಿ ಆಗಿ ಮತ್ತೆ ಮೇಮ್ಸ್ ಗಳು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಸೊ ಏನ್ ಅನ್ಸುತ್ತೆ ಅಂತಂದ್ರೆ, ಅದು ಇದಂತೂ ಒಳ್ಳೆ ಕಂಟೆಂಟ್ ಸಿಕ್ಬಿಟ್ಟಿದೆ ಮೀಡಿಯಾದವ್ರಿಗಾಗ್ಲಿ, ಮೀಮ್ಸ್ ಮಾಡೋರ್ಗಾಗ್ಲಿ. ಇದ್ ಇಟ್ಕೊಂಡು ಒಳ್ಳೆ ಕಂಟೆಂಟ್ ಗಳು ಮಾಡ್ಕೊಂತೀವಿ. ಆಕ್ಚುಲಿ ನಮಗೂ ಒಳ್ಳೆ ಕಂಟೆಂಟ್ ಗಳು ಒಳ್ಳೆ ಈ ಸ್ಟಾರ್ಟಿಂಗ್ ಏನೋ ಪಾಯಿಂಟ್ ಹೇಳ್ಬಿಟ್ಟು ಅನ್ಕೊಳ್ಳಿ, ವಿಡಿಯೋ ವೈರಲ್.
ಅಲ್ವಾ ಬ್ರೋ, ಮೀಡಿಯಾದವ್ರಿಗಂತೂ ಒಳ್ಳೆ TRP ಸಿಗ್ತಿದೆ. ಹೇಳ್ಬೇಕಂತಂದ್ರೆ ಅದ್ರ ಬಗ್ಗೆ ಏನ್ ಹೇಳಕ್ಕಾಗುತ್ತೆ ಬ್ರೋ, ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ತಾರೆ. ಸೊ ಅಷ್ಟೇ ಬ್ರೋ. ಅದು ಏನೋ ಹೇಳ್ಬೇಕಂತ ಬರ್ತದೆ, ಅದು ಮರ್ತೇ ಹೋಯ್ತು ದರ್ಶನ್ ಅವ್ರ ಬಗ್ಗೆ. ದರ್ಶನ್ ಅವರು ಅಂತ ಬಂದಾಗ ಅಂದ್ರೆ ತುಂಬಾ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥದ್ದು. ಬ್ರೋ, ಇದೇ ಹೇಳಕ್ ಬಂದಿದ್ದೆ ನಾನು ಕರೆಕ್ಟ್. ಈಗ ದರ್ಶನ್ ಅವರು ಎಂತೆಂತ ಒಳ್ಳೆ ಕೆಲಸ ಮಾಡಿದ್ದಾರೆ. ಒಂದು ಕೆಟ್ಟ ಕೆಲಸ ಮಾಡ್ಬಿಟ್ರೆ ಅಷ್ಟು ಒಳ್ಳೆ ಕೆಲಸ ಮಾಡಿದ್ದು ಹೋಗ್ಬಿಡ್ತು. ನೀವೆಂತ ದಾನಶೂರ ಕಾರಣರಾಗಿದ್ರು ಕೂಡ ಒಂದೇ ಒಂದು ತಪ್ಪು ಕೆಲಸ ಮಾಡ್ಬಿಡಿ ನೀವು, ಅದು ಮಾಡಿದ್ದೆಲ್ಲ ಮುಗಿದೋಯ್ತು ಬ್ರೋ ಅಷ್ಟೇ. ಅದನ್ನ ಯಾರು ಇನ್ನ ಈ ಕೆಟ್ಟದ್ ಮಾಡಿದ್ದು ಕೆದ್ಕೊಂಡ್ ಬರ್ತಾರ ಹೊರತು. ಈಗ ನೋಡ್ರಿ, ಎಕ್ಸಾಂಪಲ್ ಆಗಿ ಬಿಗ್ ಬಾಸ್ ಅಲ್ಲಿ ಇವರು ವರ್ತೂರ್ ಸಂತೋಷ್ ಅವ್ರು ಹೋಗಿದ್ರು. ಅವ್ರು ಎಂತೆಂತ ಒಳ್ಳೆ ಕೆಲಸ ಮಾಡಿದ್ದಾರೆ ಅಲ್ವಾ. ಹಂಗಂತಾರೆ ಕೆಟ್ಟ ಕೆಲಸ ಮಾಡಿಲ್ಲ ಅಂತ ಅಲ್ಲ, ಮನುಷ್ಯ ಅಂದ್ಮೇಲೆ ತಪ್ಪು ಮಾಡ್ತಾನೆ ಅಂತ ತಿದ್ದು ನಡೆಯೋನೆ ಮನುಷ್ಯ ಅಲ್ವಾ ಬ್ರೋ. ಹಂಗೆ ಕಷ್ಟಗಳು ನಮ್ಗೆ ಬರುತ್ತೆ, ಮನುಷ್ಯನಿಗೆ ಮರಕ್ ಬರಲ್ಲ ಅಲ್ವಾ ಬ್ರೋ. ಅದೆಲ್ಲ ಎದುರಿಸಿ ನಡಿಬೇಕು. ಪ್ಲಸ್ ಇದು ಏನಂತಾರಲ್ಲ, ಅವ್ರು ಎಷ್ಟು ಒಳ್ಳೆ ಕೆಲ್ಸಗಳು ಮಾಡಿದ್ದಾರೆ. ಅವ್ರು ಬಿಗ್ ಬಾಸ್ ಹೋಗ್ತಿದ್ರು, ಬೆಳಿತಾ ಇದಾರೆ ಅಂದಾಗ್ಲೇನೆ ಅದು ಡಾಲರ್ ಅಂತೆ, ಆಮೇಲೆ ಅವ್ರ ಎರಡನೇ ಮದ್ವೆ ಆಗಿರೋದಂತೆ, ಅದನ್ನ ಇಟ್ಕೊಂಡ್ಬಿಟ್ಟು ತಪ್ಪಾಗಿ ತೋರಿಸ್ಬಿಟ್ಟು ವೋಟಿಂಗ್ಸ್ ಆತರ ಯಾರೊಬ್ರು ಬೆಳಿತಾರೆ ಕಾಲೆಳ್ಳೋರು ಜಾಸ್ತಿ ಅಲ್ವಾ ಬ್ರೋ. ಆತರ ಕಾಲೆಳ್ಳೋರ್ಗೆ ಕಾಲಲ್ಲೇ ಒದ್ಬಿಟ್ಟು ಬೆಳಿತಾ ಇರ್ಬೇಕು ಅಷ್ಟೇ. ಕಾಲೆಲ್ಲರು ಯಾವತ್ತಿದ್ರು ಕಾಲ ಕೆಳಗಡೆನೆ ಇರ್ತಾರೆ, ನಾವ್ ಯಾವತ್ತಿದ್ರು ಅವ್ರ ಮೇಲ್ಗಡೆನೆ ಇರ್ತೀವಿ ಅಷ್ಟೇ ಬ್ರೋ. ಇವತ್ತಾದ್ರೂ ಅಷ್ಟೇ, ಯಾರಾದ್ರೂ ಕಾಲ್ ಎಳಿತಿದ್ರೆ ಅಷ್ಟೇ ಅನ್ಕೊಬೇಕು, ಕಾಲ್ ಎಳೆದ್ರೆ ಯಾವತ್ತಿದ್ರು ಕಾಲ್ ಕೆಳಗಡೆನೆ ಅಷ್ಟೇ ಬ್ರೋ ಅಷ್ಟೇ. ಖಂಡಿತ ತುಂಬಾ ಚೆನ್ನಾಗಿ ಸ್ಪಷ್ಟವಾಗಿ ಮತ್ತೆ ತುಂಬಾ ಓಪನ್ ಆಗಿ ಮಾತಾಡೋದು ತುಂಬಾ ಕಷ್ಟ ಇದೆ. ಅಂದ್ರೆ ಏನೇ ಇದ್ರೂನು ಇಲ್ಲಿಂದ ಬಂತು ಅಂದ್ರೆ ಇಲ್ಲಿ ಲಾಕ್ ಆಗೋಗ್ಬಿಡುತ್ತೆ ಕೆಲವ್ರಿಗೆ. ಸೊ ಅದು ಓಪನ್ ಇಲ್ದೇನೆ ಅಂದ್ರೆ ಕ್ಲೋಸ್ ಇಲ್ದೇನೆ ಓಪನ್ ಆಗಿ ಮಾತಾಡಿದೆ ವಿಜಯ್. ತುಂಬಾ ಖುಷಿ ಆಯ್ತು. ನಿಮ್ಮ ಒಂದು ಏನಂತಾರೆ ಕೆರಿಯರ್ ಇನ್ನೂ ದೊಡ್ಡ ಮಟ್ಟಕ್ಕೆ ಬಿಲ್ಡ್ ಆಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಕೂಡ. ಈಗ ಇಷ್ಟೆಲ್ಲ ಮಾತಾಡಿದ ತಕ್ಷಣ ಏನೋ ಫುಲ್ ಗೊತ್ತು, ಏನೋ ಸ್ಕೂಲಲ್ಲಿ ಗೊತ್ತಾನೆ ಈ ತರ ಅನ್ಕೊಂಡಿರ್ತಾರೆ. ಈ ಮಾಡಿದ ತಕ್ಷಣ ಇವನ್ ಸ್ಕೂಲ್ ಏನೋ ಚೆನ್ನಾಗಿ ಗೊತ್ತಿರ್ಬೋದು, ಇವನ್ನೆಲ್ಲ ಎಲ್ಲ ಗೊತ್ತಿಲ್ಲ, ಅದ್ರಲ್ಲಿ ಏನು ಇಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸ್ಕೂಲ್ ಒಂದು ಆವರೇಜ್ ಸ್ಟೂಡೆಂಟ್, ನಾನು ಅಷ್ಟೇ ಆವರೇಜ್ ಸ್ಟೂಡೆಂಟ್ ನನ್ನ ಸ್ಕೂಲಲ್ಲಿ. ಇವನೇ ಮಸ್ತ್ ಗೊತ್ತಾಗ್ತಾರಲ್ಲ ಹಂಗಂತ ನಾನು ಎಲ್ಲ ತಿಳ್ಕೊಂಡಿದೀನಿ ಅಂತ ಅಲ್ಲ. ನಾನು ಒಂದು ಕಂಟೆಂಟ್ ಮಾಡ್ತಿದ್ದೀನಿ ಅಂತಂದ್ರೆ ಫಸ್ಟ್ ನೋಡ್ತೀನಿ, ಸೊ ಏನ್ ಮಾಡ್ಬೋದು, ಏನ್ ಜನಗಳು ಏನ್ ಇದ್ ಮಾಡ್ತಾ, ಅವಾಗ ಏನ್ ಟ್ರೆಂಡಿಂಗ್ ಇದೆ ಅಂತ ನೋಡ್ತೀನಿ. ಈಗ ಒಂದ್ ಎಕ್ಸಾಂಪಲ್ ಆಗಿ ಒಂದ್ ಜಿಯೋ ಪ್ಲಾನ್ ಜಾಸ್ತಿ ಆಯ್ತು ಅನ್ಕೊಳ್ಳಿ, ಅದನ್ನ ವಿಡಿಯೋ ಮಾಡೋರು ಆಲ್ಮೋಸ್ಟ್ ಟೆಕ್ ಮಾಡೇ ಮಾಡ್ತಾರೆ ಎಲ್ಲ ಭಾಷೆಗಳಲ್ಲಿ. ಮಾಡಿದ ತಕ್ಷಣ ಏನ್ ಅಂದ್ಬಿಡ್ತಾರೆ, ಕಾಪಿ ಹೊಡಿದೀನಿ, ಅವ್ರ ಕಾಪಿ ಹೊಡಿದಿ, ಇವ್ರ ಕಾಪಿ ಹೊಡಿಕ ಅಂತ. ಈಗ ನಾವಂತೂ ಏನು ಸೃಷ್ಟಿ ಮಾಡಕಂತ ಏನಾಗಲ್ವಲ್ಲ, ಅದೇನ ಇದ್ದಾಗ ಮಾಡ್ಬೇಕು ನಾವು. ನಮ್ ಕ್ಯಾಟಗರಿ ಬಂದ್ರೆ, ಇನ್ಫಾರ್ಮೇಶನ್ ಕೊಡೋ ಕ್ಯಾಟಗರಿ ಬಂದ್ರೆ, ಈ ಕಾಮಿಡಿ ಗಿಮಿಡಿ ಅಂದ್ರೆ ಒಬ್ರು ಡೈರೆಕ್ಟ್ ಕಾಪಿ ಹೊಡೋ ಹಂಗ್ ಹೊಡಿಲಿ. ನಮ್ದಂತ ಬಂದಾಗ ಒಬ್ರದ್ದು ನೋಡ್ಬಿಟ್ಟೆ ಮಾಡ್ಬೇಕು, ಇನ್ಫಾರ್ಮೇಶನ್ ಎಲ್ಲ ತಿಳ್ಕೊಂಬಿಟ್ಟೆ ಮಾಡ್ಬೇಕು ನಾವು. ಹಂಗಂತ ನಾವ್ ಒಬ್ರೇನೆ ಮಾಡಿರಕ್ಕಾಗಲ್ಲ, ಇನ್ನೊಬ್ರು ಮಾಡಿರ್ತಾರೆ, ಅವ್ರ ವಿಡಿಯೋ ಫಸ್ಟ್ ನೋಡ್ಬಿಟ್ಟಿರ್ತಾರೆ, ನಮ್ ವಿಡಿಯೋ ಎರಡನೇ ಬರ್ತಾರೆ, ನೀನ್ ಅವ್ರದ್ ಕಾಪಿ ಹೊಡಿದ್ಯಾ, ಇವ್ರದ್ ಕಾಪಿ ಹೊಡಿದ್ಯಾ, ಅದೇನು ಮಾಡಿ ಆಗೋದೇ ಇಲ್ಲ ಗೈಸ್. ನಮ್ ಕ್ಯಾಟಗರಿ ಅಂತ ಬಂದಾಗ ಒಂದ್ ಜಿಯೋ ಪ್ಲಾನ್ ಜಾಸ್ತಿ ಆಯ್ತು, ಅದು ಫುಲ್ ಟ್ರೆಂಡಿಂಗ್ ಹಾಟ್ ಕಾಂಟೆಂಟ್, ಅದೀಗ ಹಾಟ್ ಟಾಪಿಕ್ ಎಲ್ಲ ಮಾಡೇ ಮಾಡ್ತಾರೆ ಅದನ್ನ ಟಾಪಿಕ್, ಅದು ವಿಡಿಯೋ. ಸೊ ಅದೇ ಕಾಪಿ ಬರಲ್ಲ. ಅಂಡ್ ನಾನ್ ಹೆಂಗ್ ಕಂಟೆಂಟ್ ಮಾಡ್ತೀವಿ, ಎಲ್ಲ ಕಂಟೆಂಟ್ ಸಿಕ್ಬಿಡ್ತೀವಿ, ಎಲ್ಲ ಹಂಗೆ ಸೃಷ್ಟಿ ಮಾಡ್ಕೊಳ್ತ. ನಾವ್ ಯಾವ್ದಾರ ಸೃಷ್ಟಿ ಮಾಡಲ್ಲ. ಈ ಕಮೆಂಟ್ ಹೊಡೆದಿರ್ತ ಎಕ್ಸಾಂಪಲ್ ಯೋಚನೆ ಮಾಡಿ, ನೆಕ್ಸ್ಟ್ ಏನ್ ಕಂಟೆಂಟ್ ಮಾಡೋದು ಅಂತ ಮೊಬೈಲ್ಸ್ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತೀನಿ, ಅದೆಲ್ಲ ಒಂದ್ ಕಡೆ ಸರ್ಚ್ ಮಾಡ್ತೀನಿ, ಹಿಂಗ್ ಅವ್ರು ಟ್ರಿಕ್ಸ್ ಹೇಳಿರ್ತಾರೆ, ಅದನ್ನೇ ಸೇಮ್ ವಿಡಿಯೋ ಮಾಡ್ತೀನಿ ಅಷ್ಟೇ. ನನ್ಗೆ ಯಾವ ತರ ಏನ್ ಗೊತ್ತಿರಲ್ಲ, ಸೊ ನಾನು ಕಲಿತೀನಿ, ಕಲಿಸಿದ್ರೆ ನಿಮ್ಗೆ ಅದು ತಿಳಿಸ್ಕೊಡ್ತೀನಿ ಅಷ್ಟೇ. ಅದ ನಾನು ಏನು ನಂಗೆಲ್ಲ ಫುಲ್ ಗೊತ್ತು, ನಾನ್ ನಿಮ್ಗೆ ಹೇಳದಂತಲ್ಲ, ನಾನು ಕಲ್ತಿ ನಿಮ್ಗೆ ಹೇಳ್ತೀನಿ. ವಿಜಯ್, ನೀವ್ ಹೇಳಿದ್ ಕರೆಕ್ಟ್. ಅಂದ್ರೆ ತುಂಬಾ ಇದು ಒಂದು ವಿಚಾರ ತುಂಬಾ ಚರ್ಚೆಗೆ ಬಂದಿದೆ. ಅಂದ್ರೆ ಯಾರೇ ಆದ್ರೂ ಕೂಡ ಅವ್ನು ಅಲ್ಲಿ ಕಾಫಿ ಮಾಡ್ದ, ಇವಳು ಇಲ್ಲಿ ಕಾಫಿ ಮಾಡಿದ್ಲು, ಅದ್ ಹಂಗಾಯ್ತು ಇದಂಗಾಯ್ತು, ಓಕೆನಾ. ಆಕ್ಚುಲಿ ಏನು ಒಂದು ಕಾಮಿಡಿ ಸ್ಕ್ರಿಪ್ಟೋ ಅಥವಾ ಒಂದು ಸಿನಿಮಾನೋ ಸೀರಿಯಲ್ಲೋ ಏನೋ ಆದ್ರೆ ಕಾಪಿ ಮಾಡಿದ್ರು ಅಂತಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಇನ್ಫಾರ್ಮೇಶನ್ಸ್ ಕೊಡ್ಬೇಕು ಅಂತ ಅಂದಾಗ ಇನ್ನೊಂದ್ ಜಾಗದಲ್ಲಿ ತಗೊಂಡೇನೆ ನಮ್ಮ ಒಂದು ಫಾಲೋವರ್ಸ್ಗಳು ಗೊತ್ತಿರಲ್ಲ, ಕೆಲವ್ರು ನೋಡಿರಲ್ಲ, ಕೆಲವ್ರು ಅವ್ರ ವಿಡಿಯೋಗಳು ನೋಡಿರಲ್ಲ, ನಮ್ಮ ವಿಡಿಯೋಗಳು ನೋಡ್ತಾ ಇರ್ತಾರೆ. ಸೊ ಹಂಗಾಗಿ ಇನ್ಫಾರ್ಮೇಶನ್ಸ್ ಅನ್ನೋದು ಕಾಪಿ ಮಾಡ್ಲೇಬೇಕಾಗತ್ತೆ. ಅದನ್ನ ಕಾಪಿ ಮಾಡಿದ ತಕ್ಷಣ ಅದ್ ಹಂಗಾಯ್ತು ಇದು ಹಿಂಗಾಯ್ತು ಅಂತ ದಯವಿಟ್ಟು ಆ ಒಂದು ಮಾತುಗಳನ್ನ ಹಾಡ್ಬೇಡಿ. ಯಾಕೆಂತಂದ್ರೆ ಇದಕ್ಕೆ ಅಂತ ಅಂದ್ಬಿಟ್ಟೆ ಸಮಯ ಕೊಟ್ಟು ನಿಮ್ಗೆ ಏನೋ ಒಂದು ತಿಳಿಸ್ಬೋದು ಅನ್ನೋ ಒಂದು ಉದ್ದೇಶ ಇರುತ್ತೆ ಅಷ್ಟೇನೆ, ಬೇರೆ ಇನ್ನೇನು ಇಂಟೆನ್ಷನ್ ಇರಲ್ಲ. ಅದೇ ಹೇಳದ್ನಲ್ಲ, ಇವ್ರಿಗೆ ಏನೋ ದುಡ್ಡು ಬಂದ್ಬಿಡುತ್ತೆ ಜಾಸ್ತಿ ಅನ್ನೋ ಇಂಟೆನ್ಷನ್ಗೂ ಹೋಗ್ಬೇಡಿ, ಓಕೆನಾ. ದುಡ್ಡು ಏನು ಲಕ್ಷ ಕೋಟಿಗಳ ಗಟ್ಲೆ ಬರಲ್ಲ, ಓಕೆನಾ. ಲಕ್ಷ ಜನ ನೋಡಿದ್ರು ಕೂಡ ₹1,00,000 ದುಡ್ಡು ಬರಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ. ನಿಮ್ಗೊಂದು ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಅಂದ್ರೆ ಅದಕ್ಕೆ ಇನ್ನೊಂದ್ ಕಡೆ ಕಾಪಿ ಮಾಡ್ಲೇಬೇಕಾಗತ್ತೆ. ಸೊ ಅದನ್ನ ಕೆಲವು ಟೈಮ್ನಲ್ಲಿ ಮಾಡ್ಬೇಕಾಗಿರುತ್ತೆ, ಕೆಲವು ಟೈಮ್ನಲ್ಲಿ ನಿಮ್ಗೆ ಫಸ್ಟ್ ಗೊತ್ತಾಗ್ಬಹುದು, ಓಕೆನಾ. ಕೆಲವು ಇನ್ಫಾರ್ಮೇಶನ್ಸ್ಗಳಿಗೆ ಟಕ್ ಅಂತ ಏನೋ ಒಂದು ನೋಡ್ಬಿಟ್ಟಿರ್ತಾರೆ,
ಯಾರು ಇನ್ಫಾರ್ಮೇಶನ್ಸ್ ಹಾಕಿರಲ್ಲ. ಅದೇ ಯಾರು ಹಾಕಿರಲ್ಲ, ಟಕ್ ಅಂತ ನಾವು ಹಾಕಿದಾದ್ಮೇಲೆ ಇನ್ನೊಬ್ರು ಯಾರು ನೋಡಿ ಅಂತಲ್ಲ, ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಶನ್ ಕ್ಯಾಟಗರಿ ಬಂದಾಗ ಇದೆ. ಟೆಕ್ ಅಂತಾನೆ ಅಲ್ಲ, ಒಂದು ಫ್ಯಾಕ್ಟ್ಸ್ ಏನೇ ಆಗ್ಲಿ ಅದು ಇಷ್ಟೇ. ಅದು ಎಲ್ಲ ಒಬ್ರು ನೋಡ್ಬಿಟ್ಟು ಮಾಡ್ಲೇಬೇಕು. ಒಂದ್ ಕಡೆ ತಿಳ್ಕೊಳ್ಳಬೇಕು, ಗೂಗಲ್ ಕಡೆ ತಿಳ್ಕೊಬೇಕು, ಯೂಟ್ಯೂಬ್ ಅಲ್ಲಿ ಅದನ್ನ ನೋಡ್ಬೇಕು. ಅದು ನಮ್ಗೆ ಗೊತ್ತಿರಲ್ಲ, ಒಬ್ರು ಯಾರು ಕಮೆಂಟ್ ಮಾಡಿದ್ರು ಬ್ರೋ ಇದಂಗ್ ಮಾಡಿದ್ ಹೆಂಗೆ ತಿಳಿಸಿ ಕೊಡಿ ಬ್ರೋ, ಅದು ಹೋಗ್ಬಿಟ್ಟು ನಾನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತೀನಿ, ಯಾರೊಬ್ರು ವಿಡಿಯೋ ಮಾಡಿದ್ರೆ ಸೇಮ್ ಮಾಡ್ತೀನಿ ಇಷ್ಟೇ. ಏನ್ ನಾವೊಬ್ಬನೇ ಏನೋ ದೊಡ್ಡದಾಗ ಏನೋ ರಿಸರ್ಚ್ ಮಾಡ್ತೇನೆ, ಏನೋ ಮಾಡ್ತೇನೆ, ನಾನು ಏನು ಮಾಡಲ್ಲ, ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತೀನಿ ಅಷ್ಟೇ. ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ. ತುಂಬಾ ಜನ ಆಕ್ಚುಲಿ ಹೇಳಲ್ಲ ಇದನ್ನ. ಎಲ್ರು ನೀವು ಹೆಂಗ್ ಇದ್ರಲ್ಲಿ ಕಂಟೆಂಟ್ ಹುಡುಕ್ತೀರಾ, ಏನೇನೋ ಹೇಳ್ತಾರೆ, ಅದ್ರಲ್ಲಿ ಹುಡುಕ್ತೀನಿ, ಇದ್ರಲ್ಲಿ ಹುಡುಕ್ತೀನಿ, ಈ ಅಪ್ಲಿಕೇಶನ್ ಹುಡುಕ್ತೀನಿ. ನಾನು ಆಕ್ಚುಲಿ ಯೂಟ್ಯೂಬ್ ಅಲ್ಲಿ ಔ ಟು ಸರ್ಚ್ ಟಾಪಿಕ್ಸ್ ಫಾರ್ ವಿಡಿಯೋ ಅಂತ ಅವಾಗ ಹೊಡ್ತಿದ್ದೆ. ಯಾರೋ ಒಬ್ರು ಯಾವ್ದೊಂದು ಅಪ್ಲಿಕೇಶನ್ ಹೇಳಿದ್ರು, ಅದರಲ್ಲಿ ಒಂದೊಂದೇ ಟೆಕ್ ಅಂತ ಒಂದು ಆಪ್ಷನ್ ಇರ್ತಿತ್ತು. ಯಾವ್ದೋ ಒಂದು ಇದ್ರದ್ದು ಬ್ರೋ, ನ್ಯೂಸ್ ಪೇಪರ್ದು ಅದು ಡೈಲಿ ಅಂತ ಡೈಲಿ ಎಂಟಲ್ಲ, ಯಾವ್ದೋ ಒಂದು ಡೌನ್ಲೋಡ್ ಮಾಡಿದ್ದೆ. ಅದ್ರಲ್ಲಿ ಟೆಕ್ ಅನ್ನೋ ಆಪ್ಷನ್ ಇತ್ತು, ಅದ್ರಲ್ಲಿ ಏನೇನೋ ವಿಡಿಯೋಗಳು ಮಾಡಿದ್ರು. ಅದೇನು ಸ್ಯಾಟಿಸ್ಫೈ ಆತರ ಏನೇನೋ ಹೇಳ್ತಾರೆ, ಎದ್ರಲ್ಲಿ ಹುಡುಕ್ತೀರಾ ಅಂತ. ನಾನು ಆ ಥರ ಎಲ್ಲ ಓಪನ್ ಆಗಿ ನಾವೆಲ್ಲ ಮಾಡೋದೇ ಹಂಗೆ. ನಂಗೆ ಗೊತ್ತಿರೋ ಥರ, ನಂಗೆ ನನ್ನ ಹತ್ರ ಏನು ಸರೌಂಡಿಂಗ್ ಟೆಕ್ ಕ್ರಿಯೇಟರ್ಸ್ ಗೊತ್ತಿದ್ದಾರಲ್ಲ ಅವರು ಮಾಡೋದೇ ಹಂಗೆ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಇದ್ರಲ್ಲಿ ಯಾವ ಥರದ್ದು ಏನು ಸೃಷ್ಟಿ, ನಾವಂತೂ ಏನು ಹೊಸ ಸೃಷ್ಟಿ ಮಾಡೋಕ್ಕಾಗಲ್ಲ. ಅಷ್ಟೇ ಸೃಷ್ಟಿ ಮಾಡಿದ್ರು ಒಂದು ಕಂಟೆಂಟ್ ಮಾಡ್ಬೋದು ಅಷ್ಟೇ ಅದ್ರ ಬಗ್ಗೆ, ಅಲ್ವಾ? ಅಷ್ಟೇ ಗೈಸ್. ಅಂದ್ರೆ ಈಗ ಬೇರೆ ತರದಲ್ಲಿ ಬೇರೆಯವ್ರು ಹೇಳಿರ್ತಾರೆ, ನಮ್ ತರದಲ್ಲಿ ನಾವ್ ಹೇಳ್ಬೋದು ಅಷ್ಟೇ. ಅದೇ ಕಂಟೆಂಟ್ ನ ಸ್ವಲ್ಪ ವೇರಿಯೇಷನ್ ನಮ್ ಸ್ಟೈಲ್ಸ್ ಅಲ್ಲಿ. ಎಸ್, ತುಂಬಾ ಖುಷಿ ಆಯ್ತು ವಿಜಯ್ ಅವರೇ, ಇಷ್ಟೊತ್ತಿನವರೆಗೂ ನಮ್ ಜೊತೆ ನಿಮ್ಮ ಒಂದು ಅಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕೆ. ಓಕೆನಾ? ಮತ್ತೆ ಅದೇ ಆದಷ್ಟು ಇನ್ನೂ ಹೊಸಬರುಗಳಿಗಾಗ್ಲಿ ಹಳಬರುಗಳಿಗಾಗ್ಲಿ ಬೆಳೆಸ್ತಾ ಹೋಗಿ, ನಿಮ್ ಕೈಲಾಗುವಂತ ಹೆಲ್ಪ್ ನ ನೀವು ಮಾಡ್ತಾ ಹೋಗಿ. ಏನ್ ಹಾಗೇನಿಲ್ಲ, ಯಾಕೆಂದ್ರೆ ಒಳ್ಳೆ ಇನ್ಫಾರ್ಮೇಶನ್ಸ್ ಕೊಡ್ತಾ ಇರ್ಬೇಕಾದಾಗ ಫೇಕ್ಸ್ ಇಲ್ಲ. ಇಲ್ಲಿ ಫೇಕ್ ಅನ್ನೋದೊಂದು ಬರುತ್ತೆ. ಅಂದ್ರೆ ಸುಮ್ನೆ ಏನೋ ಒಂದು ವ್ಯೂಸಿಗೋಸ್ಕರ ಯಾವ್ದೋ ಒಂದು ಬೆಟ್ಟಿಂಗ್ ಆ್ಯಪ್ ಅದು ಇದು ಇದು ಬೇರೆ. ಓಕೆನಾ? ಆ ತರ ನಿಮ್ದ್ರಲ್ಲಿ ನೋಡ್ಲಿಲ್ಲ ನಾನು. ಸೊ ತುಂಬಾ ಖುಷಿ ಆಯ್ತು, ಹಂಗಾಗಿ ನಾನು ಕರೆದಿದ್ದು. ಅಲ್ಲ, ಮೊದ್ಲು ಮಾಡಿರ್ಬೋದೇನೋ, ಬಟ್ ನನ್ ಕಣ್ಣಿಗೆ ಆ ವಿಡಿಯೋಸ್ಗಳು ಬಿದ್ದಿಲ್ಲ. ಎಸ್, ಅಷ್ಟೇ. ಆ ಒಂದು ಉದ್ದೇಶಕ್ಕೋಸ್ಕರ ನಾನೇನ್ ನಿಮ್ಮ ವಿಡಿಯೋಸ್ಗಳನ್ನ ನೋಡ್ದೆ, ತುಂಬಾ ನೋಡ್ತಾ ಬಂದೆ. ಅದರಲ್ಲಿ ಅದೇ ಹೇಳ್ದಾಗೆ ಯಾವತ್ತೂ ಕೂಡ ಒಂದು ಬೆಟ್ಟಿಂಗು ಆನ್ಲೈನ್ ಆ ಒಂದು ಇವಕ್ಕೆ ಹೋಗ್ಲಿಲ್ಲ. ಸೊ ನೋಡ್ದಾಗ ನಾನ್ ನೋಡ್ದೆ, ನಂದೇನಿಲ್ಲ ಬ್ರೋ, ಅವ್ರು ಬೆಳೆಸಿರೋದು ನಾನು ಇವತ್ತು ನಿಮ್ ಪಕ್ಕದಲ್ಲಿ ಕುತ್ಕೊಂಡಿರೋದು. ಅವ್ರ ವಿಡಿಯೋ ನೋಡಿರ್ಲಿಲ್ಲ ಅಂತಂದ್ರೆ, ನೀವೇನ್ ವಿಡಿಯೋಗಳು ನೋಡ್ತಿದಾರಲ್ಲ, ನಾನು ವಿಡಿಯೋ ನೋಡಿರ್ಲಿಲ್ಲ ಅಂತಂದ್ರೆ ನಾನು ಖಂಡಿತವಾಗಿ ಅವರಿಂದ ಆಗಿತ್ತು. ಅವ್ರಿಗೆ ಧನ್ಯವಾದಗಳು ಹೇಳ್ಬೇಕಷ್ಟೇ ಬ್ರೋ. ಏನೋ ಇವತ್ತಾದ್ರೂ ಅಷ್ಟೇ, ಅವ್ರಿಗೋಸ್ಕರ ಅವ್ರಿಗಾಗಿನೇ ಬ್ರೋ ಎಲ್ಲ ಅಷ್ಟೇ. ಖಂಡಿತ. ಓಕೆ, ತುಂಬಾ ಖುಷಿ ಆಯ್ತು. ಇದೇ ತರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ KFI ನ್ಯೂ ಅಪ್ಡೇಟ್. ಓಕೆ, ಮತ್ತೆ ಇವರ ಒಂದು ಚಾನಲ್ನು ಕೂಡ ಇನ್ನೂ ದೊಡ್ಡ ಮಟ್ಟಕ್ಕೆ, ಈಗ ಹೊಸದಾಗೆಲ್ಲ ಫ್ರೀ ಫೈರ್ ಬಗ್ಗೆ ಆಗ್ಬೋದು, ಇನ್ನೂ ಅನೇಕ ರೀತಿ ಮಾಹಿತಿಗಳನ್ನ ರವಾನೆ ಮಾಡ್ತಾ ಇದ್ದಾರೆ. ಸೊ ಅದನ್ನು ಕೂಡ ನೋಡ್ತಾ ಹೋಗಿ. ಓಕೆನಾ? ನಿಮ್ಗೆ ಏನಾದ್ರು ಗೊತ್ತಿದ್ರೆ, ಓಕೆನಾ, ನೀವು ಅಡಿಟ್ ಅಲ್ಲ ಅಥವಾ ನಮ್ಗೆ ಅದ್ರ ಬಗ್ಗೆ ಅನುಭವ ಇಲ್ಲ ಅಂತಂದ್ರೆ ಬೇಡ. ಫ್ರೀ ಫೈರ್ ಬಗ್ಗೆ ಅದು ಇದು ಎಲ್ಲ ವಿಡಿಯೋಸ್ಗಳನ್ನ ಲೈವ್ ಸ್ಟ್ರೀಮ್ ಮಾಡ್ತಾ ಅದ್ರದ್ದು ಏನು ಚಾನಲ್ ನೇಮ್ ಹೇಳ್ಬಿಡು. ಯೂಟ್ಯೂಬ್ ಅಲ್ಲಿ 2 ಚಾನಲ್ ಇದಾವೆ. ಇನ್ಫೋ ಕನ್ನಡಿಗ ಅಂತ ಒಂದಿದೆ, ಇನ್ಫೋ ಗೇಮಿಂಗ್ ಅಂತ ಒಂದಿದೆ. ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಫೋ ಕನ್ನಡಿಗ ಅಂತ ಇದೆ ಅಷ್ಟೇ. 3 ಚಾನಲ್ ಕೂಡ ಇವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, KFI ನ್ಯೂ ಅಪ್ಡೇಟ್ ನ. ಸೊ ಈ ತರ ಸುದ್ದಿಗಳು, ಇಂಥ ಇಂಟರ್ವ್ಯೂಗಳು, ಪಾಡ್ಕಾಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮೂವಿಗಳ ಬಗ್ಗೆ ಅಪ್ಡೇಟ್ಗಳು ಕೊಡ್ತಿರ್ತಾರೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಕನ್ನಡಿಗರನ್ನ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ವೀಕ್ಷಕರೇ.